ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಕ್ಷಾ ಕರ್ನಾಟಕಕ್ಕೆ. ಸೊ ಮಾಕ್ ಟೆಸ್ಟ್ 3 ಮುಗೀತು, ಎಲ್ಲರೂ ಅಟೆಂಡ್ ಮಾಡಿದ್ರು ಅಂತ ಅನ್ಕೋತಿದ್ದೀನಿ. ಸೊ ಇವತ್ತು ನಾವು ಫಿಸಿಕ್ಸ್ದು ಟೆಸ್ಟ್ ಅನಾಲಿಸಿಸ್ ಮಾಡ್ತಿದ್ದೀನಿ, ಪ್ರತಿ ವಾರ ಹೆಂಗೆ ಮಾಡ್ತಿದ್ರು. ಸೊ ಈ ಸಲನೂ ಕ್ವೆಶನ್ ನಂಬರ್ 121ಇಂದ 180 ತನಕ ಫಿಸಿಕ್ಸ್ ಇದ್ದೀವಿ. ಸೊ ಡೀಟೇಲ್ ಅನಾಲಿಸಿಸ್ ಆ್ಯಂಡ್ ಸೊಲ್ಯೂಷನ್ಸ್ ಡಿಸ್ಕಷನ್ ಈ ವಿಡಿಯೋಲ್ಲಿ ನಾವು ಮಾಡ್ತಿದ್ದೀವಿ. ಮತ್ತು ಯಾರ್ಯಾರಿನ್ನ ಮಾಕ್ ಟೆಸ್ಟ್ನ ರಿಜಿಸ್ಟರ್ ಮಾಡಿಲ್ಲ, ಅಟೆಂಡ್ ಮಾಡಿಲ್ಲ, ಈಗಲೂ ನಿಮಗೆ ಅವಕಾಶ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಅಲ್ಲಿ ಲಿಂಕ್ ಕೊಟ್ಟಿರೋ ಲಿಂಕ್ನ ಒತ್ತಿ ರಿಜಿಸ್ಟರ್ ಮಾಡಿ. ಪ್ರತಿಯೊಂದು ಎಕ್ಸಾಮು ಅಟೆಂಡ್ ಮಾಡಿ ನೀಟಾಗಿ ಮಕ್ಕಳೇ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪ್ರತಿಯೊಂದು ಮಾಕ್ ಟೆಸ್ಟ್ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಡಿಲಿಜೆಂಟಾಗಿ ಅಟೆಂಡ್ ಮಾಡಿ. ತುಂಬ ನಿಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ CET ಮತ್ತು ಉಳಿದಿರೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇರೆ. ಸೊ 3 ಎಕ್ಸಾಮ್ಸ್ ಮುಗಿದಿದೆ. ಸೊ ನೀವೆಲ್ಲರೂ ಹೆಂಗೆ ಮಾಡಿದೆ ಅಂತ ನನಗೆ ಗೊತ್ತಾಗಲಿಕ್ಕೆ ತುಂಬ ಆಸೆ ಆಗ್ತಿದೆ. ಸೊ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹೆಂಗೆ ಮಾಡಿದ್ದೀರಾ, ನಿಮ್ಮ ಕಮೆಂಟ್ಸು, ಟೆಸ್ಟ್ ಪೇಪರ್ ಹೆಂಗೆ ಅನಿಸ್ತಾ ಇದೆ, ಆಮೇಲೆ ನಿಮ್ಮ ಸ್ಕೋರ್ ಸಹ ಹಾಕಿ. ಆಲ್ ರೈಟ್. ಮತ್ತು ಯಾವುದಾದ್ರೂ ಪರ್ಟಿಕ್ಯುಲರ್ ಕ್ವೆಶನ್ ಇಲ್ಲಾಂದರೆ ಕಾನ್ಸೆಪ್ಟ್ನಲ್ಲಿ ಡೌಟ್ ಇದ್ದರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ಖಂಡಿತ ನುಗ್ತೀವಿ. ಅದರದ್ದೆಲ್ಲ ಒಂದು ಸೊಲ್ಯೂಷನ್ ವೀಡಿಯೋ ಆಗಿ ನಾವು ಮಾಡ್ತೀವಿ, ಡೀಟೇಲ್ ಎಕ್ಸ್ಪ್ಲನೇಷನ್ ಆಗಿ ವಿಡಿಯೋ ಮಾಡ್ತೀವಿ. ಆಲ್ ರೈಟ್. ಸೊ ಈ ವಿಡಿಯೋ ಇಷ್ಟಾದರೆ ಖಂಡಿತ ಲೈಕ್ ಮಾಡಿ, ದೀಕ್ಷಾ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿರಬೇಕು ನೀವು. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ತುಂಬ ಹುಡುಗರಿಗೆ ಇಂಥ ವೀಡಿಯೋಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಅವ್ರ ಜೊತೆ ಶೇರ್ ಮಾಡಿ. ಆಲ್ ರೈಟ್. ಸೊ ನೋಡೋಣ ವಿಡಿಯೋ. ಆಲ್ ರೈಟ್. ಸೊ ಲೆಟ್ ಅಸ್ ಲುಕ್ ಎಟ್ ಕ್ವೆಶನ್ ನಂಬರ್ ಫಸ್ಟ್ ಫಿಸಿಕ್ಸ್ ಕ್ವೆಶನ್ ನಂಬರ್ 121 ನೋಡಿ. A boy walks to his school at a distance of 6 km with a constant speed of 2.5 km per hour and walks back with a constant speed of 4 km per hour. His average speed for the round trip is expressed in kilometers. So average speed keltidare, average speed. All right. So options 24/13, 40/13, 3, 1/2. See, this is actually an easy question. 9th standard alli motion chapter oduvaga inta questions ಮಾಡಿರಬಹುದು ನೀವು. So this is actually very easy. So average speed average formula ಏನು ನೋಡಿ. So it is total distance divided by total time. Okay, total distance by total time. So total distance ಎಷ್ಟು ಆಗ್ತಿದೆ, 6 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್. ಸೊ 6 + 6 12 ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ಫಸ್ಟ್ 6 ಕಿಲೋಮೀಟರ್ ನಡ್ಕೊಳ್ಳೋಕ್ಕೆ 2.5 km per hour ಸ್ಪೀಡ್ ತೊಗೊಂಡಿದೆ. ನೆಕ್ಸ್ಟ್ 6 ಕಿಲೋಮೀಟರ್ಗೆ 4 km. ಸೊ ಪ್ರತಿಯೊಂದಲ್ಲಿ ಟೈಮ್ ಎಷ್ಟು ತಗೊಂಡೆ, ಹೌ ಡು ಯು ಫೈಂಡ್ ಟೈಮ್? ಡಿಸ್ಟೆನ್ಸ್ ಬೈ ಸ್ಪೀಡ್ ವಿಚ್ ಇಸ್ 6/2.5 ಪ್ಲಸ್ 6/4. ಆಲ್ ರೈಟ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಫೈನಲಿ ಯು ವಿಲ್ ಗೆಟ್ ಅನ್ ಆನ್ಸರ್ 40/13. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಯು ವಿಲ್ ಗೆಟ್ ಎ ಆನ್ಸರ್ 40/30 km per hour ಇಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ. ಭಾಳ ಸಿಂಪಲ್ ಕ್ವೆಶನ್ ಇದು. ಸೊ ಈ ಕ್ವೆಶನ್ ಪೇಪರ್ನಲ್ಲಿ ಆ್ಯಕ್ಚುಲಿ ಸಿಂಪಲ್ ಕ್ವೆಶನ್ಸ್ ಕಡಿಮೆ ಇದೆ ಈ ಸಲ, ಆವ್ರೇಜ್ ಕ್ವೆಶನ್ಸ್ ಜಾಸ್ತಿ ಇದೆ. ಸೊ ಡೀಟೇಲ್ ಆಗಿ ನಾನು ಹೇಳ್ತೀನಿ ಮಧ್ಯದಲ್ಲಿ ನೋಡ್ಕೊಳ್ಳಿ. ಆಲ್ ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ಪ್ರಾಪರ್ ಯೂನಿಟ್ಸ್? ಇಸ್ ಅ ವೆರಿ ಈಸಿ ಕ್ವೆಶನ್, ಭಾಳ ಈಸಿ ನೋಡಿ. ಸ್ಟೆಫಾನ್ಸ್ ಕಾನ್ಸ್ಟೆಂಟ್ ಫಾರ್ಮುಲಾ ಏನು? E/A T⁴. ಸೊ ಕರೆಕ್ಟ್ ಆಗಿದೆ. ದಿಸ್ ಇಸ್ ಪವರ್ ವಾಟ್ಸ್ ಪರ್ ಮೀಟರ್ ಸ್ಕ್ವೇರ್. ದಿಸ್ ಇಸ್ ಕರೆಕ್ಟ್. ಲೇಟೆಂಟ್ ಹೀಟ್ Q/M. ಸೊ ಜೂಲ್ಸ್ ಪರ್ kg. ಕರೆಕ್ಟ್. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟು ಕರೆಕ್ಟ್ ಆಗಿದೆ. ಆದರೆ ಎಲಾಸ್ಟಿಸಿಟಿನೂ ಕರೆಕ್ಟ್ ಆಗಿದೆ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಬಟ್ ಕಮ್ ಟು ಗ್ಯಾಸ್ ಕಾನ್ಸ್ಟೆಂಟ್ ಅಂದರೆ R. ಸೊ R unit is not joules Kelvin, it is joules, it is Pascal sumar ಇದೆ. So this is not the one, this is the wrong answer. So R's, the gas constant value you all know, it is not this. So this correct answer is option D, not being expressed in proper units anta kottidre. This is the correct answer. So this is not given in proper units. R, PV is equal to nRT. ಸೊ ಅದರಲ್ಲಿ ಆರ್ಸ್ ಯೂನಿಟ್ ಎಷ್ಟು ಇರುತ್ತೆ? ಸೊ ದಟ್ ಈಸ್ ದಿ ಪ್ರಾಬ್ಲಮ್ ಆ್ಯಂಡ್ ದಟ್ ಈಸ್ ದಿ ಕ್ವೆಶನ್. ಸೊ ದಿಸ್ ಇಸ್ ಜೂಲ್ಸ್ ಪರ್ ಮೋಲ್ ಪರ್ ಕೆಲ್ವಿನ್, ನಾಟ್ ಜೂಲ್ಸ್ ಕೆಲ್ವಿನ್. ಓಕೆ, ಜೂಲ್ಸ್ ಪರ್ ಮೋಲ್ ಪರ್ ಕೆಲ್ವಿನ್. ಸೊ ದಟ್ ಈಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ ಡಿ. ವೆರಿ ಸಿಂಪಲ್ ಕ್ವೆಶನ್, ಈಸಿಯಾಗಿ ಮಾಡ್ಬೋದು. ಆಲ್ ರೈಟ್. 4 balls A, B, C ಆರ್ ಪ್ರೊಜೆಕ್ಟೆಡ್ ವಿತ್ ಸೇಮ್ ಸ್ಪೀಡ್ ಮೇಕಿಂಗ್ ಆಂಗಲ್ಸ್ 10, 30, 45, 60 ರೆಸ್ಪೆಕ್ಟಿವ್ಲಿ ವಿತ್ ದಿ ಹಾರಿಸಾಂಟಲ್. ವಿಚ್ ಬಾಲ್ ವಿಲ್ ಸ್ಟ್ರೈಕ್ ದಿ ಗ್ರೌಂಡ್ ಅಟ್ ದಿ ಫಾರ್ತೆಸ್ಟ್ ಪಾಯಿಂಟ್? ಅಂದರೆ ಮ್ಯಾಕ್ಸಿಮಮ್ ರೇಂಜ್ ಯಾವ ಬಾಲಿಗೆ ರೇಂಜ್ ಮ್ಯಾಕ್ಸಿಮಮ್ ಆಗಿರುತ್ತೆ? ಸೊ ಆಲ್ರೆಡಿ ನಾವು ಓದಿದ್ದೀವಿ, ಥೀಟಾ 45 ಡಿಗ್ರಿ ಇರುವಾಗ ಮ್ಯಾಕ್ಸಿಮಮ್ ಇರುತ್ತೆ ರೇಂಜು. ಸೊ ಯಾವ ಬಾಲ್ಗೆ ಥೀಟಾ 45 ಇದೆ? A, B, C ಬಾಲ್ಗೆ ಥೀಟಾ 45 ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಇಸ್
C. The ball which will strike the farthest point is C. This is also a very simple problem. Alright, next question nodi. Velocity V versus time. Velocity time graph of a body in a straight line is shown in the figure below. The displacement of the body in 5 seconds andre 0 to 5 nalli displacement ಎಷ್ಟಿದೆ. Okay, so velocity time graph ನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು displacement ಹೆಂಗೆ ಕಂಡುಹಿಡಿತೀರಾ, ಏರಿಯಾದಿಂದ ಏರಿಯಾ ಕಂಡುಹಿಡಿಯಿರಿ. ಏರಿಯಾ ಕಂಡುಹಿಡಿದ್ರೆ you will get the answer. ಸೊ ಈಗ ಪಾಸಿಟಿವ್ x ಆಕ್ಸಿಸ್ ಮೇಲೆ ಇರೋದೆಲ್ಲ ಪಾಸಿಟಿವ್, ಕೆಳಗಿರೋದೆಲ್ಲ ನೆಗೆಟಿವ್. ಸೊ ಮೇಲೆ ಈ ಟ್ರಯಾಂಗಲ್ ಏರಿಯಾ ಎಷ್ಟಿದೆ ನೋಡಿ, ಇದನ್ನ ಸ್ಪ್ಲಿಟ್ ಮಾಡಿ. ಸೊ ಯು ವಿಲ್ ಗೆಟ್ ಫಸ್ಟ್ ಟ್ರಯಾಂಗಲ್ 1/2 into 2 into 2 plus 1/2 into 2 into 1 minus, ಯಾಕಂದ್ರೆ ಇದು ಕೆಳಗಿದೆ, minus 1/2 into 2 into 1 plus this is a square, so this is 1 into 1. ಓಕೆ, ಫೈನಲಿ ನಿಮ್ಗೆ ಹೆಂಗೆ ಬರುತ್ತೆ ಆನ್ಸರ್, ಇದೇ ಅದು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 3. ಓಕೆ, 3 meters is the correct answer. ಓಕೆ, ಇದನ್ನು ಮತ್ತೆ ಇನ್ನೊಂದು ಈಸಿ ಕ್ವೆಶನ್, ವೆರಿ ವೆರಿ ಈಸಿ ಕ್ವೆಶನ್. ಸೊ ಡಿಸ್ಪ್ಲೇಸ್ಮೆಂಟ್ ದೇ ಆರ್ ಆಸ್ಕಿಂಗ್ ವಿಚ್ ಇಸ್ ನಥಿಂಗ್ ಬಟ್ ಏರಿಯಾ ಅಂಡರ್ ದಿ ಗ್ರಾಫ್. ಓಕೆ, ಈ ಗ್ರಾಫ್ ಏನು ಗ್ರಾಫ್ ಕೊಟ್ಟಿದೆ ಅದರೊಳಗಿರೋ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ ವೆಲಾಸಿಟಿ ಟೈಮ್ ಗ್ರಾಫ್ನೊಳಗೆ. ಆಲ್ ರೈಟ್, ವೆರಿ ಸಿಂಪಲ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹೌ ಮಚ್ ಸ್ಟೀಮ್ ಅಟ್ 100 degrees Celsius ವಿಲ್ ಜಸ್ಟ್ ಮೆಲ್ಟ್ 3200 grams of ice at minus 10 degrees Celsius. Okay, specific heat of ice, specific heat of water, latent heat of fusion, latent heat of vaporization ಎಲ್ಲ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಕ್ಚುಲಿ an easy problem, ಯಾಕಂದ್ರೆ ಒಂದೇ ಒಂದು ಫಾರ್ಮುಲಾ ಇರೋದು, ಇದರಲ್ಲಿ ಕನ್ಫ್ಯೂಸಿಂಗ್ ಆಗಿ ಏನೂ ಇಲ್ಲ, ಬಟ್ ಲೆಂಗ್ತಿ ಆಗಿದೆ. ದಟ್ ಈಸ್ ವೈ ಐ ಆಮ್ ಪುಟಿಂಗ್ ಇಟ್ ದಿಸ್ ಇನ್ ಆವರೇಜ್, ಯಾಕಂದ್ರೆ ದಿಸ್ ಇಸ್ ಬಿಟ್ ಲೆಂಗ್ತಿ. ಸೊ ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅಪ್ಲೈ ಆಗೋದು, ಹೀಟ್ ಗೈನ್ is equal to heat loss. Heat loss. All right, so heat ಯಾರು ಗೈನ್ ಮಾಡ್ತಿದ್ದಾರೆ ಇಲ್ಲಿ, ice is gaining heat. Okay, ice is gaining heat and steam is losing heat. So how much is the ice gain, the heat gained by ice? So that is S of ice into mass of ice into delta T plus mass of ice into latent heat of fusion, which is equal to ಮತ್ತೆ again, so specific heat of water. Okay, so ಮತ್ತೆ mass of steam. Okay, then L of vaporization plus specific heat of water into mass of water into delta T. All right, ಸೊ ಎಲ್ಲ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರಲ್ಲಿ ಒಂದೊಂದಾಗಿ. ಸೊ ಸ್ಪೆಸಿಫಿಕ್ ಹೀಟ್ ಆಫ್ ಐಸ್ ಇದೆ ವಿಚ್ ಇಸ್ 0.5. ಸೊ ಏನು ಕೇಳ್ತಿದ್ದಾರೆ ಇಲ್ಲಿ, ಹೌ ಮಚ್ ಸ್ಟೀಮ್. ಸೊ ಮಾಸ್ ಆಫ್ ಸ್ಟೀಮ್, ಎಮ್ ಆಫ್ ಸ್ಟೀಮ್ ಕಂಡುಹಿಡಿಬೇಕು, ಮಾಸ್ ಆಫ್ ಸ್ಟೀಮ್. ಸೊ ನೋಡಿ, ಮಾಸ್ ಆಫ್ ಐಸ್ ಇಸ್ 3200, ಡೆಲ್ಟಾ ಟಿ ಇಸ್ 10. ಓಕೆ, ದೆನ್ ಪ್ಲಸ್ ಎಮ್, mass of ice again 3200 into L value is 80, which is equal to steam. The mass of steam is common. Okay, take it common. L of vaporization is 540 plus specific heat of water is how much? Specific heat of water is, sorry, ice, 0.5 into 100 minus 0. Okay, delta T is 100 minus 0. So ಎಲ್ಲ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಫೈನಲಿ ಯು ವಿಲ್ ಗೆಟ್ ದಿ ಆನ್ಸರ್. ಇದನ್ನ ಎಮ್ ಕಂಡುಹಿಡಿಬೇಕು, ಯು ಹ್ಯಾವ್ ಟು ಫೈಂಡ್ ಎಮ್. ಸೊ ಇಫ್ ಯು ಡೂ ದಿ ಕ್ಯಾಲ್ಕುಲೇಷನ್ ಎಮ್ ನ ಒಂದು ಕಡೆ ಮಾಡಿ ಕ್ಯಾಲ್ಕುಲೇಷನ್ ನೀವು ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ ಫೈನಲಿ ಎಮ್ ಬರುತ್ತೆ ನಿಮಗೆ. ಎಮ್ ಯು ವಿಲ್ ಗೆಟ್ ಇಟ್ ಆಸ್ ಸಮ್ವೇರ್ ಅರೌಂಡ್ 625 grams. M you will get it as 625 grams. So this is the formula. This is same concept, heat loss, heat gain, thermal properties chapter ನಲ್ಲಿ ನಾವು ಮಾಡಿದೀವಿ. ಆಮೇಲೆ ಸ್ವಲ್ಪ ದೊಡ್ಡದಾಗಿದೆ. This is a lengthy process. So each and every term ಹಾಕಿ ಸಾಲ್ವ್ ಮಾಡುವಾಗ ಕೊನೆಗೆ M 625 ಅಂತ ಬರುತ್ತೆ. ಓಕೆ, ಸೊ ಇನ್ನು ಏನಾದರೂ ಹೆಚ್ಚಿಗೆ ಡೌಟ್ ಇದ್ರೆ ನೀವು ಸ್ಪೆಸಿಫಿಕ್ ಆಗಿ ಕಾಮೆಂಟ್ ಸೆಕ್ಷನ್ ಹಾಕ್ಬೋದು. ನಾವು ಡೀಟೇಲ್ ಆಗಿ ಬೇಕಿದ್ರೆ ಇದೇ ಕ್ವೆಶನ್ ಮಾಡ್ಬೋದು, ಆಯ್ತಾ? ಓಕೆ, ಫೈನ್. ಸೊ ದಿಸ್ ಇಸ್ ಅ ಲಿಟಲ್ ಬಿಟ್ ಆವರೇಜ್ ಟೈಪ್ ಆಫ್ ಕ್ವೆಶನ್ ಬಿಕಾಸ್ ಇಟ್ ಇಸ್ ಲೆಂಗ್ತಿ. All right, let's see next question. 3 stars A, B, C have surface temperature TA, TB, TC
A appears bluish. A is blue, B is red, and C is yellow. A is blue, okay, and B is red, and C is yellow. Okay, so ಇಲ್ಲಿ ಸ್ಟೆಫಾನ್ಸ್ ಲಾ ಬರುತ್ತೆ. ಸ್ಟೆಫಾನ್ಸ್ ಲಾ ಏನು ಹೇಳ್ತಾ ಇದೆ? ಸ್ಟೆಫಾನ್ಸ್ ಲಾ ಟೆಲ್ಸ್ ದಟ್ ಟೆಂಪರೇಚರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು fourth power of wavelength. Fourth power of wavelength. All right, so this is what happens now. Sorry, there is a slight mistake here, 1 second. So ನೀವು ಡೈರೆಕ್ಟ್ಲಿ ಬೇಕಾದ್ರೆ ಪವರ್ ಎಲ್ಲ ಬೇಕಾದ್ರೆ ಪವರ್ ಇದ್ರೂ ಕೂಡ you can just simply say that wavelength is inversely proportional to temperature. Okay, fourth power ತಗೋಬಹುದು, let it be. So wavelength is inversely proportional to temperature. ಹಂಗೆ ಮಾಡಿದ್ರೆ ಈಗ ನೋಡಿ, ಬ್ಲೂ ಕಲರ್ ಇದ್ರೆ ವೇವ್ ಲೆಂತ್ ಕಡಿಮೆ ಇದೆ, ಲೀಸ್ಟ್. ಓಕೆ, ರೆಡ್ ಕಲರ್ ಇದ್ರೆ ವೇವ್ ಲೆಂತ್ ಮ್ಯಾಕ್ಸಿಮಮ್ ಇದೆ, ಯೆಲ್ಲೋ ಅಂದ್ರೆ ಈ ಮಧ್ಯದಲ್ಲಿ ಬರ್ತಾ ಇದೆ. ಸೊ ನೋಡಿ, ವೇವ್ ಲೆಂತ್ ಕಡಿಮೆ ಇದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ವಿಲ್ ಬಿ ಟಿ ಎ ಎರಡು ಕಡೆ ಇದೆ ಮ್ಯಾಕ್ಸಿಮಮ್. ಆದ್ರೆ ಇನ್ನೊಂದು ನೋಡೋಣ, ನೋಡಿ ರೆಡ್ದು ವೇವ್ ಲೆಂತ್ ಜಾಸ್ತಿ ಇದೆ ಅಂದ್ರೆ ಟೆಂಪರೇಚರ್ ಲೀಸ್ಟ್ ಇರುತ್ತೆ, ವೆರಿ ಲೆಸ್. ಸೊ ನೋಡಿ, ಒಂದೇ ಒಂದು ಇಕ್ವೇಶನ್ ಸ್ಯಾಟಿಸ್ಫೈ ಮಾಡ್ತದೆ, ದಟ್ ಈಸ್ ಆಪ್ಷನ್ ಎ. ಸೊ ಎ ಸ್ಟಾರ್ಗೆ ವೇವ್ ಲೆಂತ್ ಕಡಿಮೆ ಇರೋ ಅಂದ್ರೆ ಟೆಂಪರೇಚರ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಬಿ ಸ್ಟಾರ್ಗೆ ವೇವ್ ಲೆಂತ್ ತುಂಬ ಜಾಸ್ತಿ ಇರೋ ಟೆಂಪರೇಚರ್ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ದೆನ್ ಸಿ ವಿಲ್ ಕಮ್ ಸಮ್ವೇರ್ ಇನ್ ಬಿಟ್ವೀನ್. ಸೊ ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಲ್ ರೈಟ್, ಇದು ಸೇಮ್ ಸ್ಟೆಫಾನ್ಸ್ ಲಾ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ. ಸೊ ಈ ಕ್ವೆಶನ್ ನೋಡಿ, 0.2 moles of an ideal gas is taken round the cycle ABC as shown in the figure. Path B to C is an adiabatic process. Path B to C is an adiabatic process, and A to B is an isochoric process. Isochoric process. And path C to A is an isobaric process. Isobaric process. So ಇಲ್ಲಿ ಪ್ರಾಸೆಸ್ಗಳೆಲ್ಲ ಒಂದೊಂದಾಗಿ ನಾವು ನೋಡಬೇಕು. ಸೊ ಫಸ್ಟ್ ಪ್ರಾಸೆಸ್ ನೋಡಿ, ಐಸೋಕೋರಿಕ್, ಎ ಟು ಬಿ ಅಂತ ನೋಡಿ. ಸೊ ಎ ಟು ಬಿ, ಫಸ್ಟ್ ಪ್ರಾಸೆಸ್ ಎ ಟು ಬಿ ಐಸೋಕೋರಿಕ್. ದಟ್ ಮೀನ್ಸ್ ದಟ್ ವಾಲ್ಯೂಮ್ ಇಸ್ ಅ ಕಾನ್ಸ್ಟೆಂಟ್. ಸೊ ಯೂಸಿಂಗ್ ದಿಸ್ ಐಡಿಯಾ, ಸೊ ನಾವು ಬರಿಬೋದು ಪಿ ಎ ಡಿವೈಡೆಡ್ ಬೈ ಟಿ ಎ ಇಸ್ ಈಕ್ವಲ್ ಟು ಪಿ ಬಿ ಡಿವೈಡೆಡ್ ಬೈ ಟಿ ಬಿ. ಸೊ ಇದರಿಂದ ಪಿ ಬಿ ಕಂಡುಹಿಡಿಬಹುದು. ಆಲ್ ರೈಟ್, ವಿ ಕ್ಯಾನ್ ಫೈಂಡ್ ಪ್ರೆಷರ್ ಅಟ್ ಬಿ, which is given as PA by TA into TB. ಸೊ ನಾನು ಫಾರ್ಮುಲಾ ಕೊಡ್ತೀನಿ, ನೀವು ಆಕ್ಚುಲಿ ಕೊಟ್ಟಿರೋ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಪಿ ಬಿ ಅಂತ ಕಂಡುಹಿಡಿಬೋದು. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ನೂ ತುಂಬ ಟೈಮ್ ತಗೊಳುತ್ತೆ, ಅದಕ್ಕೆ ನೀವೇ ಮಾಡ್ಬೋದು. ಸೊ ಐ ಗಿವ್ ಯು ದಿ ಫಾರ್ಮುಲಾ. ಆಲ್ ರೈಟ್, ನಾವು ಪಿ ಬಿ ಕಂಡುಹಿಡಿರಿ. ಪಿ ಬಿ ಕಂಡುಹಿಡಿದಾದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ತಗೊಳ್ಳಿ, ಬಿ ಟು ಸಿ ತಗೊಳ್ಳಿ. ಬಿ ಟು ಸಿ ಇಸ್ ಅನ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಆಗಿರೋದ್ರಿಂದ ಸೊ ನಾವು ಏನಂತ ಬರಿಬೋದು, ಟಿ ಪವರ್ ಬಿ, sorry, TB power gamma into PB power gamma minus 1 is equal to TC power gamma divided by PC power gamma minus 1. So ಇಲ್ಲಿ TC ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಾ? TC is equal to ಎಲ್ಲ ಆ ಕಡೆ ತಗೊಂಡೋಗಿ, so you will get PC divided by PB whole divided by gamma minus 1 by gamma into TB. ಓಕೆ, ಸೊ ಈ ಡಿವೈಡೆಡ್ ಬೈ ಗಾಮಾ ಹೆಂಗೆ ಬರುತ್ತೆ? ಯಾಕೆಂದರೆ ಟಿ ಸಿ ಬೈ ಟಿ ಬಿ ಎಲ್ಲ ಗಾಮಾ ಇದೆಯಲ್ಲ, ಸೊ ಗಾಮಾನ ನಾವೆಲ್ಲ ಲೂಸ್ ಮಾಡಬೇಕು. ಸೊ ರೂಟ್ ಗಾಮಾ ಅಂತ ತಗೋಬೇಕು, ಅದಕ್ಕೆ ಇಲ್ಲಿ ಬರುತ್ತೆ. ಆಲ್ ರೈಟ್, ಸೊ ಪಿ ಸಿ ಪಿ ಬಿ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಗಾಮಾ ಮೈನಸ್ 1 ಗಾಮಾ ವ್ಯಾಲ್ಯೂ ಟಿ ಬಿ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಫೈನಲಿ ಟಿ ಸಿ ಕಂಡುಹಿಡಿಯಿರಿ. ಓಕೆ, ಟಿ ಸಿ ಕಂಡುಹಿಡಿದಾದ್ಮೇಲೆ ಸೊ ನಿಮಗೆ ಯಾವ ರೀತಿಯಲ್ಲಿ, ಸೊ ನಿಮಗೆ ಪವರ್ ಎಲ್ಲ ಇದ್ರೆ ಪವರ್ ವ್ಯಾಲ್ಯೂಸ್ ಎಲ್ಲ ಇದೆ. ದಿಸ್ ಆಕ್ಚುಲಿ 3/5 ನೋಡಿ, 3/2 ಅಲ್ಲ, 3/5 to the power 2/5 is equal to 0.81. ಸೊ ನಿಮಗೆ ಆನ್ಸರ್ 3/5 ಇಂಥ ಒಂದು ಟರ್ಮ್ ಬರುತ್ತೆ ಇದರಲ್ಲಿ. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿ, ಫೈನಲಿ ಯಾವ ಫೈನಲ್ ಫಾರ್ಮುಲಾ ಯಾವುದು? ಫೈನಲ್ ಪ್ರಾಸೆಸ್ ಇಸ್ ಎ ಟು ಸಿ. ಎ ಟು ಸಿ ಇಸ್ ಐಸೋಬಾರಿಕ್, ಅಂದರೆ ಪ್ರೆಷರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಪ್ರೆಷರ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾವು ಬರೀಬೋದು ವಿ ಸಿ ಬೈ ಟಿ ಸಿ ಈಕ್ವಲ್ಸ್ ವಿ ಎ ಬೈ ಟಿ ಎ. ಸೊ ಇದರಿಂದ ಎಲ್ಲ ಒಂದು ಕಡೆ, ಇದೆಲ್ಲ ಒಂದು ಕಡೆ ಮಾಡಿ ಬರೀ ವಿ ಸಿ ತಗೊಳ್ಳಿ. ವಿ ಸಿ ಇಸ್ ಈಕ್ವಲ್ ಟು ವಿ ಎ ಡಿವೈಡೆಡ್ ಬೈ ಟಿ ಎ ಇಂಟು ವಿ ಸಿ. ಓಕೆ ಸಾರಿ ಟಿ ಸಿ, ವಿ ಸಿ ಅಲ್ಲ, ಟಿ ಸಿ. ಆಲ್ ರೈಟ್,
ಸೊ ಎಲ್ಲ ಫಾರ್ಮುಲಾ ಎಲ್ಲ ವ್ಯಾಲ್ಯೂ ನಿಮ್ಮ ಹತ್ರ ಇದೆ. ಟಿ ಸಿ ನಿಮಗೆ ಗೊತ್ತು, ಟಿ ಸಿ ಇಲ್ಲಿಂದ ಕಂಡುಹಿಡಿದಿರಾ, ಟಿ ಎ ನಿಮಗೆ ಗೊತ್ತು, ವಿ ಎ ವ್ಯಾಲ್ಯೂ ಗೊತ್ತು. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲಿ ವಿ ಸಿ ವ್ಯಾಲ್ಯೂ ತಗೊಳ್ಳಿ. ನಿಮ್ಗೆ ಆನ್ಸರ್ ಬರಬೇಕು 6.6. ಪ್ಲೀಸ್ ಚೆಕ್ ಮಾಡಿ. ಇದೊಂದು ದೊಡ್ಡ ಕ್ವೆಶನ್, ಇದು ತುಂಬಾ ಲೆಂಗ್ತಿ ಆಗಿದೆ ಗೊತ್ತು ನನಗೆ. ಸೊ ದಟ್ ಇಸ್ ವೈ ದಿಸ್ ಇಸ್ ದಿ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಕ್ವೆಶನ್ಸ್ ಇನ್ ದಿಸ್ ಪೇಪರ್. ಈ ಪೇಪರ್ನೊಳಗೆ ತುಂಬಾ ಡಿಫಿಕಲ್ಟ್, ಯಾಕಂದ್ರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಇದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು, ಜೋಪಾನವಾಗಿ ಹೋಗ್ಬೇಕು. ಯಾಕಂದ್ರೆ ಯಾವ್ದಾದ್ರು ಒಂದ್ ಕಡೆ ಮಿಸ್ ಆದ್ರೆ ಇಡೀ ಪ್ರಾಬ್ಲಮ್, ಇಡೀ ಆನ್ಸರ್ ಮಿಸ್ ಆಗುತ್ತೆ. ಯು ಶುಡ್ ಗೆಟ್ ಫೈನಲ್ ಆನ್ಸರ್ 6.6 ಲೀಟರ್ಸ್. ಯಾರಾದ್ರೂ ಕರೆಕ್ಟ್ ಆಗಿ ಮಾಡಿದ್ರೆ ತುಂಬಾ ಒಳ್ಳೇದು. ಇಟ್ಸ್ ಅ ವೆರಿ ಗುಡ್ ಜಾಬ್ ಇಫ್ ಯು ಡನ್ ದಿಸ್ ಕರೆಕ್ಟ್ಲಿ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್. ಆಲ್ ರೈಟ್, ಸೊ ನೋಟ್ ಮಾಡ್ಕೊಳ್ಳಿ ಈ ಪ್ರಾಬ್ಲಮ್, ಈ ಸ್ಟೆಪ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಕರೆಕ್ಟಲ್ಲಿ ಎಲ್ಲೆಲ್ಲಿ ಬೇಕೋ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ, ಆನ್ಸರ್ ಬರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಏನಾದರೂ ಕಷ್ಟ ಇದ್ರೆ ನೀವು ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ನಿಮ್ಮ ಕಮೆಂಟ್ಸ್ನ. ಆಲ್ ರೈಟ್, ಲೆಟ್ಸ್ ಲುಕ್ ಎಟ್ ದಿ ನೆಕ್ಸ್ಟ್ ಪ್ರಾಬ್ಲಮ್. 128 string of linear density. Linear density ಅಂದ್ರೆ mu 0.2 kg per meter is stretched with a force. String stretch ಆದ್ರೆ ಟೆನ್ಷನ್ ಇರುತ್ತೆ. ಎಷ್ಟಿದೆ ಟೆನ್ಷನ್? 500 newtons. Transverse waves of length 4 meter is set up along it. The speed of the wave is. So ನೋಡಿ, speed of the wave in a stretched string, it's very simple, easy question ಇದು. ನೋಡಿ, t by mu is equal to 500 by 0.2 whole root, which is root over 2500. Answer is 50 meter per second. ತುಂಬಾ ಈಸಿ ಪ್ರಾಬ್ಲಮ್ ಇದು. ಡೈರೆಕ್ಟ್ ಫಾರ್ಮುಲಾ ಅಲ್ಲಿ ಡೈರೆಕ್ಟ್ ವ್ಯಾಲ್ಯೂಸ್ ಹಚ್ಕೊಂಡು ನೀವು ಕರೆಕ್ಟ್ ಆಗಿ ಈಸಿಯಾಗಿ ಆನ್ಸರ್ ಬರುತ್ತೆ. 50 ಮೀಟರ್ ಪರ್ ಸೆಕೆಂಡ್. ದಿಸ್ ಅನ್ ಈಸಿ ಕ್ವೆಶನ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ, ಮತ್ತೆ ಒಂದು ಈಸಿ ಪ್ರಾಬ್ಲಮ್. ಸೊ a force is given, F is equal to 3i minus 2j plus 4k, displaces a body from 8 to 2 point minus 206. So the work done here is, work done formula is very simple. Work done formula is equal to F dot D. Okay, F dot D. So ಇಲ್ಲಿ F dot D ನಲ್ಲಿ F ವ್ಯಾಲ್ಯೂ ನಮಗೆ ಗೊತ್ತು. F ವ್ಯಾಲ್ಯೂ ಎಷ್ಟು? 3i minus 2j plus 4k. ಮತ್ತೆ ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಕಂಡುಹಿಡಿಯೋಣ? ಈ ಪಾಯಿಂಟ್ಸ್ ನಿಂದ ಕಂಡುಹಿಡಬಹುದು. ಸೊ ಫೈನಲ್ ಮೈನಸ್ ಇನಿಷಿಯಲ್ ಮಾಡಿ, -2 -8 -10 i cap 0 -2 plus 2j and 6 -3 plus 9k. ಸೊ ಹಿಂಗೆ ಮಾಡಿದ್ರೆ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ, ದಿಸ್ ಇಸ್ -30 -2 plus 36. ಸೊ ಫೈನಲಿ ನೀವು ಬರೀ ಮ್ಯಾಗ್ನಿಟ್ಯೂಡ್ ನೋಡಿದ್ರೆ you will get 2 units. Okay, if you just see the magnitude, it is 2 units. The answer is 2 units. Okay, work done ಬರೀ ಮ್ಯಾಗ್ನಿಟ್ಯೂಡ್ ನೋಡಿದ್ರೆ, ಸಿಂಬಲ್ ಪರವಾಗಿಲ್ಲ ಬಿಟ್ಬಿಡಿ, ಹಂಗಿದ್ರು ನೀವು 2 units ಬರೋದು. ಸೊ ದಿಸ್ ಇಸ್ ಆಕ್ಚುಲಿ ಹೌ ಮಚ್? ಎಸ್, ಸೊ 4 ಇದರಲ್ಲಿ -34 plus 36 2 units ಬರುತ್ತೆ. 2 units ಇದು ಕರೆಕ್ಟ್. ಅಗೇನ್ ವೆರಿ ಸಿಂಪಲ್, ಡೈರೆಕ್ಟ್ ಅಪ್ಲಿಕೇಶನ್. ಸೊ ಡೈರೆಕ್ಟ್ ವೆಕ್ಟರ್ ಫಾರ್ಮ್ ಅಲ್ಲಿ ತಗೊಂಡು ಮಲ್ಟಿಪ್ಲೈ ಮಾಡಿ ಸ್ಕೇಲಾರ್ ಪ್ರಾಡಕ್ಟ್ ಬರುತ್ತೆ. ಆಲ್ರೆಡಿ ಇಸ್ ಆಲ್ಸೋ ವೆರಿ ಈಸಿ ಪ್ರಾಬ್ಲಮ್. Let's look at the next problem. Displacement x and time t for a particle is related to each other. T is equal to root x plus 3. Work done first 6 seconds of this motion is. This is an average level problem difficulty wise. So ಯಾಕೆ ನಾನು ಹೇಳ್ತೀನಿ ನೋಡಿ, ಇಲ್ಲಿ t is a function of root x. T is a function of x. So ನಾವು ಯೂಶಲಿ x is a power of x is a function of t ಅಂತ ತಗೋತಿದ್ವಿ. ಇಲ್ಲೂ ಹಂಗೆ ರೀತಿಯಲ್ಲಿ ತಗೋಬಹುದು. ನೋಡಿ, t is equal to root x plus 3 ಹಂಗೆ ಕೊಟ್ರೆ x ನ ಯಾವ ರೀತಿಯಲ್ಲಿ ಬರೀಬಹುದು? t minus 3 whole square ಅಂತ ಬರೀಬಹುದಲ್ಲ. ದಟ್ಸ್ ಆಲ್. ನಾವು ನೋಡಿ, dx by dt ಅಂದ್ರೆ ವೆಲಾಸಿಟಿ ಎಷ್ಟಿದೆ? dx by dt ಮಾಡಿದ್ರೆ 2 into t minus 3. ಅದೇ ಎಕ್ಸಾಕ್ಟ್ 0 ಸೆಕೆಂಡ್ಸ್ ಮಾಡಿದ್ರೆ 0 ಸೆಕೆಂಡ್ಸ್ ಮಾಡಿದ್ರೆ v at t is equal to 0. 0 ಸಬ್ಸ್ಟಿಟ್ಯೂಟ್ ಮಾಡಿ -6 ಅಂತ ಬರುತ್ತೆ. -6 meter per second. And then v at t is equal to 6 seconds. Which is 6 meter per second. All right. So 0 ಅಲ್ಲಿ -6 meter ಇತ್ತು, 6 seconds ಅಲ್ಲಿ 6 meter per second ಇದೆ. ಸೊ ವರ್ಕ್ ಡನ್ ಅಂದ್ರೆ ವರ್ಕ್ ಡನ್ ಹಿಂಗೆ ಕೆಲವೊಂದು ರೀತಿಯಲ್ಲಿ ಕಂಡುಹಿಡಿಬಹುದು. ಸೊ ಇಲ್ಲಿ ವೆಲಾಸಿಟಿ ಸಿಕ್ಕಿರೋದ್ರಿಂದ ನಾವು ಆಕ್ಚುಲಿ ಕೈನೆಟಿಕ್ ಎನರ್ಜಿ, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ವೆಲಾಸಿಟಿ ಕಂಡುಹಿಡಿಬಹುದು. ವರ್ಕ್ ಎನರ್ಜಿ ಥಿಯರಮ್, ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, half mv2 square minus half mv1 square. So v2 is 6 square, v1 is 6 square. So ಎರಡು ಸೇಮ್ ಆಗಿದೆ. half m v2 square minus half m v1 square. ಎರಡು ಕಡೆ 6 square minus 6 square ಸೇಮ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಫೈನಲಿ ವರ್ಕ್ ಡನ್ ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಆಲ್ ರೈಟ್, ದಿ ಕರೆಕ್ಟ್ ಆನ್ಸರ್ ಹಿಯರ್ ವರ್ಕ್ ಡನ್ ಇಸ್
0. All right, so work done is 0. This is also slightly little bit on the average side. ಈಸಿ ಆಗಿಲ್ಲ, ಯಾಕೆಂದ್ರೆ ಥಾಟ್ ಪ್ರೊಸೆಸ್ ವರ್ಕ್ ಆಗಬೇಕು. ಕರೆಕ್ಟ್ ಎಕ್ಸ್ ನ ಟಿ ಫಾರ್ಮ್ಯಾಟ್ ಅಲ್ಲಿ ತಗೊಂಡು ಆಮೇಲೆ ವೆಲಾಸಿಟಿ ಕಂಡಿಡಿದು ಆಮೇಲೆ ಕೈನೆಟಿಕ್ ಎನರ್ಜಿ ವರ್ಕ್ ಜೊತೆ ರಿಲೇಟ್ ಮಾಡಬೇಕು, ಆವಾಗ ಆನ್ಸರ್ ಬರುತ್ತೆ. ಸೊ ಯು ಹ್ಯಾವ್ ಟು ಸ್ಲೈಟ್ಲಿ ಅಪ್ಲೈ ಲಿಟಲ್ ಬಿಟ್ ಆಫ್ ದಿ ಕಾನ್ಸೆಪ್ಟ್ ದಟ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಚಾಪ್ಟರ್, ಮೋಷನ್ ಚಾಪ್ಟರ್. ಸೊ ಮೋಷನ್ ಚಾಪ್ಟರ್ ಮತ್ತೆ ಬಹಳ ಮುಖ್ಯ, ಪ್ರಾಕ್ಟೀಸ್ ಮಾಡಿ ಸುಮಾರು ಪ್ರಾಬ್ಲಮ್ಸ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಅ ಮಾಸ್ ಇಸ್ ವರ್ಲ್ಡ್ ಇನ್ ಅ ಸರ್ಕ್ಯುಲರ್ ಪಾತ್ with a constant angular velocity and angular momentum L. If the string is halved, keeping the angular velocity same, the angular momentum is. So ಇದಕ್ಕೆ ಫಸ್ಟ್ ಆಂಗ್ಯುಲರ್ ಮೊಮೆಂಟಮ್ ಫಾರ್ಮುಲಾ ಗೊತ್ತಿರಬೇಕು, mvr. ಸೊ ವಿ ಬಗ್ಗೆ ನಮಗೆ ಯಾವ ಐಡಿಯಾನೂ ಇಲ್ಲ, ಬಟ್ ಒಮೆಗಾ ಬಗ್ಗೆ ಇದೆ. ಸೊ ಒಮೆಗಾ ಫಾರ್ಮ್ಯಾಟ್ ಅಲ್ಲಿ ಬರೀರಿ m ಇಂಟು ಒಮೆಗಾ ಸ್ಕ್ವಯರ್ ಆರ್. ಓಕೆ, ಸರಿ, ಒಮೆಗಾ ಸ್ಕ್ವಯರ್ ಅಲ್ಲ, m ಒಮೆಗಾ ಆರ್ ಸ್ಕ್ವಯರ್ ಅಂತ ಬರುತ್ತೆ. omega r square. All right, m omega r square. So our angular momentum is directly proportional to square of the radius. So ಇಲ್ಲಿ ಏನು ಕೇಳ್ತಿದ್ದಾರೆ, ನಾವು the length is halved, that is radius of our path, circular motion radius length is halved, then what will become to our this thing? It will become 1/4. ಈಗ ರೇಡಿಯಸ್ ಹಾಫ್ ಆದ್ರೆ ನೋಡಿ, ರೇಡಿಯಸ್ ಹಾಫ್ ಆದ್ರೆ ಸ್ಕ್ವೇರ್ ಮಾಡುವಾಗ ಆರ್ ಸ್ಕ್ವೇರ್ ಬೈ 4 ಅಂತ ಬರುತ್ತೆ. ಸೊ ಲೆಂತ್ ಇಸ್ ಆಕ್ಚುಲಿ ಬಿಕಮಿಂಗ್ L/4, ನಾಟ್ ಲೆಂತ್, ಆಂಗುಲರ್ ಮೊಮೆಂಟಮ್ L ಇಸ್ ಬಿಕಮಿಂಗ್ L/4, 1/4 ಆಗಿ ಕಡಿಮೆ ಆಗುತ್ತೆ. ದಿ ಆಂಗುಲರ್ ಮೊಮೆಂಟಮ್ ಇಸ್ L/4. ದಿಸ್ ಆಲ್ಸೋ ಲಿಟಲ್ ಬಿಟ್ ಸಿಂಪಲ್, ಆವರೇಜ್ ಕಡೆ ಇಡೋಕಷ್ಟಿಲ್ಲ, ಯಾಕೆಂದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಫಾರ್ಮುಲಾ. L ಇಸ್ ಈಕ್ವಲ್ ಟು m ಒಮೆಗಾ ಆರ್ ಸ್ಕ್ವೇರ್ ಫಾರ್ಮುಲಾ ಎಲ್ರಿಗೂ ಗೊತ್ತಿರುತ್ತೆ. ಆಮೇಲೆ ಎಲ್ ಮತ್ತೆ ಆರ್ ಸ್ಕ್ವೇರ್ ಮಧ್ಯದಲ್ಲಿ ರಿಲೇಷನ್ ಮಾಡಿ, ಸೊ ಕರೆಕ್ಟ್ ಆಗಿ ಈ ಫಾರ್ಮ್ಯಾಟ್ ಅಲ್ಲಿ ಬರಬೇಕು. ಫೈನಲಿ ಇಟ್ ಶುಡ್ ಕಮ್ ದಟ್ L/4. ಸೊ ಇಟ್ ಬಿಕಮ್ಸ್ ಹಾಫ್, L becomes 1/4. ಸೊ ದಿಸ್ ಇಸ್ ಲಾಜಿಕ್, ಇದರಿಂದಾನೇ ಗೊತ್ತಾಗುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ಆಲ್ಸೋ ಅ ಲಿಟಲ್ ಬಿಟ್ ಈಸಿ ಪ್ರಾಬ್ಲಮ್ ಓನ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 4 particles of mass m are lying symmetrically on the rim of a disk of mass m and radius r. The moment of inertia of the system about an axis passing through one of the particles and perpendicular to the plane is. Now this is a little bit slightly difficult ಅಂತ ಹೇಳಕ್ಕಾಗಲ್ಲ, ಬಟ್ ನಿಮಗೆ ಪ್ಯಾರಲ್ ಆಕ್ಸಿಸ್ ಥಿಯರಮ್ ಬಗ್ಗೆ ಒಳ್ಳೆ ಐಡಿಯಾ ಇದ್ರೆ, ಮೊಮೆಂಟ್ ಆಫ್ ಇನರ್ಷಿಯಾ ಬಗ್ಗೆ ಒಳ್ಳೆ ಐಡಿಯಾ ಇದ್ರೆ ನೀವು ಮಾಡ್ಬೋದು. ಇಟ್ ಇಸ್ ಸಮ್ವೆಟ್ ಅಂತ ಒಂದು ಆವ್ರೇಜ್ ಇಡ್ಬೋದು, ಯಾಕಂದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದು. ಫಸ್ಟ್ ಈ ಸಿನಾರಿಯೋನ ಅಂಡರ್ಸ್ಟ್ಯಾಂಡ್ ಮಾಡಿ. ಸೊ ಒಂದು ಡಿಸ್ಕ್ ಇದೆ, ಆ ಡಿಸ್ಕ್ 4 ಸೈಡಲ್ಲೂ ಇದಿದೆ, ಏನು ಮಾಸ್ ಇದೆ. ದೇರ್ ಇಸ್ ಅ ಪಾರ್ಟಿಕಲ್ ಹಿಯರ್, ಹಿಯರ್, ಹಿಯರ್ and here. All right, now what is happening? So there is an axis through one of them. So ಯಾವುದು ಒಂದು ಪಾರ್ಟಿಕಲ್ ಮುಖಾಂತರ ಒಂದು ಆಕ್ಸಿಸ್ ಹೋಗ್ತಾ ಇದೆ. ಆಲ್ ರೈಟ್, ಸೊ ಫಸ್ಟ್ ಆಫ್ ಆಲ್ ಈ ಆಕ್ಸಿಸ್ದು ಇದು ಎಷ್ಟಿದೆ ಅಂತ ಕಂಡುಹಿಡಿಬೇಕು ವಿತೌಟ್ ದಿಸ್ ಎಕ್ಸ್ಟ್ರಾ ಮಾಸ್. ಈ ಯಾವ ಎಕ್ಸ್ಟ್ರಾ ಮಾಸ್ 4 ಪಾರ್ಟಿಕಲ್ಸ್ ಇಲ್ಲದೆ ಬರೀ ಈ ಡಿಸ್ಕ್ದು ಈ ಆಕ್ಸಿಸ್ ಅಲ್ಲಿ ಎಷ್ಟಿರುತ್ತೆ? ಪ್ಯಾರಲ್ ಆಕ್ಸಿಸ್ ಥಿಯರಮ್ ಇಂದ ಸೆಂಟರ್ ಇಂದ ಒಂದು ಆಕ್ಸಿಸ್ ಹೋಗ್ತಾ ಇದೆಯಲ್ಲ, ಸೊ ಇದ್ರದ್ದು ಎಷ್ಟಿದೆ? mr²/2 ಅಂತ ಇದೆ ಡಿಸ್ಕ್ದು, mr²/2. ಸೊ ನಾವು ಪ್ಯಾರಲ್ ಆಕ್ಸಿಸ್ ಥಿಯರಮ್ನಲ್ಲಿ ಈ ಆಕ್ಸಿಸ್ ಕಂಡುಹಿಡಿಬಹುದು ಹೆಂಗೆ? mr² ಪ್ಲಸ್ mr²/2 ಪ್ಲಸ್ m, ದಿಸ್ ಇಸ್ r, ನೋ ದಿಸ್ ಇಸ್ r, ಸೊ m ಇಂಟು r², ಇದನ್ನ ಆಡ್ ಮಾಡಿ. ಸೊ ದಿಸ್ ಮೊಮೆಂಟ್ ಆಫ್ ಇನರ್ಷಿಯಾ ವಿತೌಟ್ ದಿಸ್ 4 masses is mr²/2 plus mr², 3/2 mr². All right, 3/2 mr². So this is the moment of inertia without the masses. ಈಗ ಮಾಸಸ್ನ ತಗೊಳ್ಳಿ. ಮಾಸಸ್ನ ತಗೊಳ್ಳುವಾಗ ಸೊ ಈ ಮಾಸಿಂದ ಪ್ಯಾರಲ್ ಆಕ್ಸಿಸ್, ಈ ಮಾಸಿಂದ ಆಕ್ಸಿಸ್ ಹೋಗೋದ್ರಿಂದ ಈ ಮಾಸ್ ತಗೋಬೇಕಾಗಿಲ್ಲ. ಡೋಂಟ್ ಟೇಕ್ ದಟ್ ಮಾಸ್, ಬಟ್ ಟೇಕ್ ದಿ ಅದರ್ ಮಾಸಸ್, ದಿಸ್ ಒನ್. ಸೊ ದಿಸ್ ಟೋಟಲ್ ಡಿಸ್ಟೆನ್ಸ್ ಇಸ್ 2r. This distance is √2r. √2r. ಸೊ ಈಗ ನಮ್ದು ಈ ಮೊಮೆಂಟ್ ಆಫ್ ಇನರ್ಷಿಯಾ ಜೊತೆ ಈ 3 ಮಾಸಸ್ದು ಮೊಮೆಂಟ್ ಆಫ್ ಇನರ್ಷಿಯಾ ಆಡ್ ಆಗುತ್ತೆ. ಯಾವ ರೀತಿಯಲ್ಲಿ ನೋಡಿ? ಸೊ ಇಟ್ ವಿಲ್ ಬಿಕಮ್ ಲೈಕ್ ದಿ ನ್ಯೂ I dash will be equal to, ಆಲ್ರೆಡಿ ಒಂದು ಮೊಮೆಂಟ್ ಆಫ್ ಇನರ್ಷಿಯಾ ಇದೆ 3/2 mr² ಪ್ಲಸ್ ಇದರಲ್ಲಿ ನೋಡಿ ಎಷ್ಟಿದೆ ಅಂತ, m ಇಂಟು 2r ಹೋಲ್ ಸ್ಕ್ವೇರ್, m ಇಂಟು 2r ಹೋಲ್ ಸ್ಕ್ವೇರ್ ಪ್ಲಸ್ m ಇಂಟು √2r ಸ್ಕ್ವೇರ್ ಪ್ಲಸ್ m ಇಂಟು √2r ಸ್ಕ್ವೇರ್.
ಸೊ ಫೈನಲಿ ನಮಗೆ ಎಷ್ಟು ಬರುತ್ತೆ ಆನ್ಸರು? ವಿ ವಿಲ್ ಗೆಟ್ ದಟ್ 3m ಪ್ಲಸ್ 16m. 3m ಅಂದರೆ ಸ್ಮಾಲ್ m, ಯಾಕೆಂದರೆ ಸ್ಮಾಲ್ ಮಾಸ್. ಸೊ ನಾವು ಸ್ಮಾಲ್ ಮಾಸ್ ಬಗ್ಗೆ 3m ಸ್ಮಾಲ್ m ಇಂಟು 16m ಇಂಟು r ಸ್ಕ್ವಯರ್ ಬೈ 2. ದಿಸ್ ಈಸ್ ದಿ ಆನ್ಸರ್. ಓಕೆ, ಆಪ್ಷನ್ ಬಿ. ಸೊ ನೀವು ಎಲ್ಲ ಇದು ಕ್ಯಾಲ್ಕುಲೇಟ್ ನೀವೇ ಮಾಡ್ಬೋದು. 3 capital M r square plus this you will finally get the answer 3m plus 16m r square by 2 ಅಂತ ಸಿಗುತ್ತೆ. It's very easy, you can do it. just substitute ಮಾಡಿ ಇದನ್ನ simplify ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ಸ್ಲೈಟ್ಲಿ ಡಿಫಿಕಲ್ಟ್, ಅಷ್ಟು ಡಿಫಿಕಲ್ಟ್ ಹೇಳಲ್ಲ. ಮತ್ತೆ ನಾನು ಹೇಳಿದನಲ್ಲ, ಪ್ಯಾರಲಾಕ್ಸಿಸ್ ಥಿಯರಮ್ ಬಗ್ಗೆ ಒಂದು ಐಡಿಯಾ ಇದ್ರೆ, ಆಮೇಲೆ ಇಂಡಿವಿಜುವಲ್ ಮಾಸಸ್ ಬಗ್ಗೆ ಒಂದು ಆಕ್ಸಿಸ್ ಮುಖಾಂತರ ಹೋಗಿದ್ರೆ, ಉಳಿದಿರೋದು ಮಾಸಸ್ ಜೊತೆ ಹೆಂಗಿರುತ್ತೆ ಮೊಮೆಂಟ್ ಆಫ್ ಇನರ್ಷಿಯಾ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ಸ್ಲೈಟ್ಲಿ ಯು ನೀಡ್ ಲಿಟಲ್ ಬಿಟ್ ಮೋರ್ ಪ್ರಾಕ್ಟೀಸ್ ಇನ್ ಪ್ಯಾರಲಾಕ್ಸಿಸ್ ಅಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ರೊಟೇಷನ್ ಚಾಪ್ಟರ್ ಒಳಗೆ ಬಹಳ ಮುಖ್ಯವಾಗಿರೋ ಟಾಪಿಕ್ ಪ್ಯಾರಲಾಕ್ಸಿಸ್ ಅಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. ಸೊ ಪ್ಲೀಸ್ ರಿವೈಸ್ ಮಾಡಿ ಅದನ್ನ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. An open pipe is suddenly closed at one end, as the result of which the frequency of the third harmonic of the closed pipe is found to be higher than 100 hertz than the fundamental frequency of the open pipe. The fundamental frequency of the open pipe is, so ನೋಡಿ ಇಲ್ಲಿ ಫಂಡಮೆಂಟಲ್ ಓಪನ್ ಪೈಪ್ದು ಫ್ರೀಕ್ವೆನ್ಸಿ ಹೆಂಗೆ ಕಂಡುಹಿಡಿಬೋದು? ಫಂಡಮೆಂಟಲ್ ಫ್ರೀಕ್ವೆನ್ಸಿ ಬೈ 2L. ಓಕೆ, ಫ್ರೀಕ್ವೆನ್ಸಿ ಬೈ 2L ಅಂತ ಈ ರೀತಿಯಲ್ಲಿ ಕಂಡುಹಿಡಿಬೋದು. ಆಲ್ ರೈಟ್, ಸೊ ನಾವು ಕ್ಲೋಸ್ಡ್ ಪೈಪ್ ಎಷ್ಟಿರುತ್ತೆ? ಕ್ಲೋಸ್ಡ್ ಪೈಪ್ದು ಫ್ರೀಕ್ವೆನ್ಸಿ ಬೈ 4L ಅಂತ ಇರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಓಪನ್ ಫ್ರೀಕ್ವೆನ್ಸಿ ಬೈ 2. ಓಕೆ, ಸೊ ಇದರಲ್ಲಿ ಮತ್ತೆ ಇನ್ನೊಂದು ರಿಲೇಷನ್ ಕೊಟ್ಟಿದೆ. ಯಾವ ರೀತಿಯಲ್ಲಿ ಅಂದರೆ, ಈಗ 3 times ಫ್ರೀಕ್ವೆನ್ಸಿ ಆಫ್ ದಿ ಕ್ಲೋಸ್ಡ್ is equal to frequency of the open plus 100 ಜಾಸ್ತಿ ಆಗಿದೆ. ಆಲ್ ರೈಟ್, ಆಮೇಲೆ ಸೊ ಇದ್ರದ್ದು ನಮ್ಮ ರಿಲೇಷನ್ ಆಲ್ರೆಡಿ ಇದೆ, ಬಿ ಸಿ ನ್ಯೂ ಸಿ ಮತ್ತು ನ್ಯೂ ನಾಟ್ದು. ಸೊ ಈ ಜಾಗದಲ್ಲಿ ನ್ಯೂ ನಾಟ್ ಬೈ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ನ್ಯೂ ನಾಟ್ ಬೈ 2 ಪ್ಲಸ್ 100. ಸೊ ಫೈನಲಿ ನಿಮಗೆ ಆನ್ಸರ್ ನ್ಯೂ ನಾಟ್ ವ್ಯಾಲ್ಯೂ, ನ್ಯೂ ನಾಟ್ ಇಸ್ ಈಕ್ವಲ್ ಟು 200 ಹರ್ಟ್ಸ್ ಅಂತ ಬರುತ್ತೆ. ದಿ ಕರೆಕ್ಟ್ ಆನ್ಸರ್ ಇಸ್ 200 hertz. ಆಲ್ ರೈಟ್, ಸೊ ಈ ಥರ ಮಾಡಬೇಕು. ಸೊ ಮತ್ತೆ ವೇವ್ಸ್ ಚಾಪ್ಟರ್ ಒಳಗೆ ಈ ಪೈಪ್ದು, ಸೊ ವಾಟ್ ಇಸ್ ಇನ್ ಓಪನ್ ಪೈಪ್, ವಾಟ್ ಇಸ್ ಇನ್ ಕ್ಲೋಸ್ಡ್ ಪೈಪ್, ಸೊ ಯಾವ ರೀತಿಯಲ್ಲಿ ಇರುತ್ತೆ, ಫಸ್ಟ್ ಹಾರ್ಮೋನಿಕ್, ಸೆಕೆಂಡ್ ಹಾರ್ಮೋನಿಕ್, ಆಮೇಲೆ ಕ್ಲೋಸ್ಡ್ ಓಪನ್ ಪೈಪ್ ಮಧ್ಯದಲ್ಲಿ ರಿಲೇಷನ್, ದಟ್ ಈಸ್ ಅನ್ ಆಲ್ ವೆರಿ ಇಂಪಾರ್ಟೆಂಟ್. ಸೊ ಮೋಸ್ಟ್ಲಿ ಈ ಚಾಪ್ಟರ್ ಮತ್ತು ಈ ಪಾರ್ಟು ಹುಡುಗರು ಜಾಸ್ತಿ ಫೋಕಸ್ ಮಾಡಲ್ಲ, ಯಾಕಂದರೆ 11th ಸ್ಟ್ಯಾಂಡರ್ಡ್ ಫಸ್ಟ್ PUC ಸಿಲೆಬಸ್ನಲ್ಲಿ ಕೊನೆಗೆ ಬರುತ್ತೆ ಇದು. ಸೊ ಬಟ್ ಪ್ಲೀಸ್ ಇದೆಲ್ಲ ತುಂಬ ಮುಖ್ಯವಾಗಿರೋದು, ಕನ್ಫ್ಯೂಷನ್ಗೆ ತುಂಬ ಚಾನ್ಸ್ ಇದೆ. ಸೊ ಪ್ಲೀಸ್ ಇದನ್ನೆಲ್ಲ ರಿವೈಸ್ ಮಾಡಿ ಖಂಡಿತ. ಸೊ ಕರೆಕ್ಟಾಗಿ ನೀವು ಒಂದ್ಸಲ ರಿವೈಸ್ ಮಾಡಿದ್ರೆ ಕರೆಕ್ಟ್ ಈ ಈಸಿ ಫಾರ್ಮುಲಾ ಎಲ್ಲ ಈಸಿ ಆಗಿದೆ. ಸೊ ರಿಲೇಷನ್ ನೀವು ಕರೆಕ್ಟಾಗಿ ಈಸಿಯಾಗಿ ತೊಗೊಂಬರ್ಬೋದು. ಆಮೇಲೆ ಜಸ್ಟ್ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಆ್ಯಂಡ್ ಯು ವಿಲ್ ಗೆಟ್ ದಿ ಆನ್ಸರ್ ಆಸ್ V0 is equal to 200 hertz. All right, this is little bit somewhere between easy and average. All right, next question nodana. A train moves a stationary observer with speed 34 meter per second. The train sounds a whistle and its frequency is registered as nu 1. If the train speed is reduced to 17 meter per second, the frequency registered is nu 2. If the speed of the sound is 340, then ratio of nu 1 by nu 2. ನೋಡಿ ಇಲ್ಲಿ ಡಾಪ್ಲರ್ ಎಫೆಕ್ಟ್ ವರ್ಕೌಟ್ ಆಗ್ತಿದೆ. ಸೊ ಡಾಪ್ಲರ್ ಎಫೆಕ್ಟ್ ಖಂಡಿತ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ನ್ಯೂ ಇಸ್ ಈಕ್ವಲ್ ಟು ನ್ಯೂ ನಾಟ್ ವಿ ಡಿವೈಡೆಡ್ ಬೈ, ಸೊ ದಿಸ್ ಆಕ್ಚುಲಿ 340 meter, ವಿ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್. ಓಕೆ, source, so v of the observer vs, and then we will get, so this is the general formula. so ಇದು ಒಂದೊಂದಾಗಿ ಅಪ್ಲೈ ಮಾಡ್ಬೋದು. ಸೊ ನಾವು ನ್ಯೂ 1 ಮಾಡ್ಬೋದು, ಸೊ ವಿಚ್ ಇಸ್ ನ್ಯೂ ನಾಟ್ ಇಂಟು v of the observer divided by v minus v source. ಓಕೆ, ಸೊ ದಿಸ್ ಇಸ್ 1, ಉಳಿದೆಲ್ಲ ಸೇಮ್ ಆಗಿರುತ್ತೆ. ಆಮೇಲೆ ನ್ಯೂ 2 is equal to again ನ್ಯೂ ನಾಟ್ ಇಂಟು ವಿ ಒ observer minus, that is sound, and minus VS2. all right, so ಎರಡನ್ನ ಡಿವೈಡ್ ಮಾಡಿ, ಸೊ ಕಾಮನ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗೋಗುತ್ತೆ. ಸೊ ನ್ಯೂ 1 ಬೈ ನ್ಯೂ 2 ಫೈನಲಿ ಏನಾಗ್ಬಿಡುತ್ತೆ, ನ್ಯೂ 1 ಬೈ ನ್ಯೂ 2, ನ್ಯೂ 1 ಬೈ ನ್ಯೂ 2 ಕ್ಯಾನ್ ಬಿ ರಿಟನ್ ಆಸ್, ಸೊ ಡಿವೈಡ್ ಮಾಡುವಾಗ ವಿ ಮೈನಸ್ ವಿ ಎಸ್ 2 ಮೇಲ್ಗೆ ಹೋಗುತ್ತೆ, ಡಿವೈಡ್ ಬೈ ವಿ ಮೈನಸ್ ವಿ ಎಸ್ ವಿ ಎಸ್ 1. So this is 340 minus 17 divided by 340 minus, ಎಷ್ಟಿದೆ 340 minus ಫಸ್ಟ್ ವ್ಯಾಲ್ಯೂ ಎಷ್ಟಿದೆ 334.
Okay, so that is 34. ಸೊ ಕರೆಕ್ಟಾಗಿ ನಾವು ಇದನ್ನು ಸಾಲ್ವ್ ಮಾಡಿದರೆ ಕರೆಕ್ಟಾಗಿ 19/18 ಅಂತ ಬರುತ್ತೆ. ಸೊ ಇದ್ರ ದೊಡ್ಡ ವ್ಯಾಲ್ಯೂ ಇರುತ್ತೆ, ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಕರೆಕ್ಟಾಗಿ 19/18 ಅಂತ ಬರುತ್ತೆ. ಆಲ್ ರೈಟ್, ಸೊ ದಿ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ 19/18. ಆಲ್ ರೈಟ್, ಸೊ ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಪ್ರಾಬ್ಲಮ್. ಡಾಪ್ಲರ್ ಎಫೆಕ್ಟ್ ಮತ್ತೆ ಬಹಳ ಮುಖ್ಯ. ಜಸ್ಟ್ ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ಆಲ್ ರೈಟ್, ಸೊ ದಿಸ್ ಇಸ್ ಅನ್ ಈಸಿ ಪ್ರಾಬ್ಲಮ್, ಡೋಂಟ್ ವ್ಯಾರಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ದಿ ಎಸ್ಕೇಪ್ ವೆಲಾಸಿಟಿ ಆಫ್ ಅ ಪ್ಲಾನೆಟ್ ಇಸ್ 3 times that of Earth and its radius is 4 times that of Earth, then the mass of the planet is. ನೋಡಿ, ಸೊ ಈ ಕ್ವೆಶನ್ ಅಲ್ಲಿ ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ ತುಂಬಾ ಮುಖ್ಯ. ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ ಫಸ್ಟ್ ಬರೆಯೋಣ. v is equal to √2g/r. ಆಲ್ ರೈಟ್, ಸೊ ಇದರಿಂದ ಏನಾಗುತ್ತೆ, ಕಾಮನ್ ಟರ್ಮ್ಸ್ ಎಲ್ಲ ಬಿಟ್ಬಿಡಿ, 2gm/r. ಸೊ ಕಾಮನ್ ಟರ್ಮ್ಸ್ ಅಂದ್ರೆ ಕಾನ್ಸ್ಟೆಂಟ್ 2g ಎಲ್ಲ ಬಿಟ್ಬಿಡಿ. m is proportional to ve square into r. Okay, square ಮಾಡಿ r ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ mass is directly proportional to ve square r. Okay, so mass of the planet divided by mass of earth ರೇಷಿಯೋ ತಗೊಂಡ್ರೆ ನಾವು ಈ ರೀತಿಯಲ್ಲಿ ಬರ್ಬೋದು. velocity of the planet square radius of the planet divided by velocity of earth square radius of earth. All right, so velocity of planet is 3 times velocity of earth. ಅಂದ್ರೆ ಸ್ಕ್ವೇರ್ ಮಾಡಿದ್ರೆ 9 velocity of earth square and radius is 4 times 4re. so ve e square into re ಎಲ್ಲ ಕಾಮನ್ ಟರ್ಮ್ಸ್ ಕ್ಯಾನ್ಸಲ್ ಮಾಡಿ. mass of planet is equal to 9 into 4 36 times mass of earth. ಕ್ರಾಸ್ ಮಲ್ಟಿಪ್ಲೈ ಮಾಡಿ. mass of earth ಎಷ್ಟಿದೆ, ಇಟ್ ಈಸ್ 6 into 10 to the power 24. ಕ್ಯಾಲ್ಕುಲೇಟ್ ಮಾಡಿ, ಕರೆಕ್ಟ್ ಆಗಿ 2.16 into 10 to the power 26 ಅಂತ ಬರುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ಆಲ್ಸೋ ಅ ವೆರಿ ಈಸಿ ಪ್ರಾಬ್ಲಮ್. ಅಗೇನ್ ಫಾರ್ಮುಲಾ ಗೊತ್ತಿರಬೇಕು. ಯಾವ ಫಾರ್ಮುಲಾ? ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ ಬಹಳ ಮುಖ್ಯ. ಸೊ ಅದು ಗೊತ್ತಿದ್ರೆ ಕರೆಕ್ಟ್ ಆಗಿ ಎಲ್ಲ ಈಸಿಯಾಗಿ ಮಾಡ್ಬೋದು. ಆಲ್ ರೈಟ್, ಸೊ ದಿಸ್ ಇಸ್ ಅನ್ ಈಸಿ ಕ್ವೆಶನ್. ಫೈನ್, ಸೊ ಲೆಟ್ ಅಸ್ ಲುಕ್ ಎಟ್ ದಿ ನೆಕ್ಸ್ಟ್ ಕ್ವೆಶನ್. ಫಿಗರ್ ಶೋಸ್ 4 plates of area A and separated one another by distance d. What is the capacitance between P and Q? ನೋಡಿ, ಸೊ ಈ P and Q ಮಧ್ಯದಲ್ಲಿ ಕೆಪಾಸಿಟೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಆಲ್ ರೈಟ್, ಸೊ ದಿಸ್ ಇಸ್ ಆಕ್ಚುಲಿ ಅನ್ ಈಸಿ ಪ್ರಾಬ್ಲಮ್. ಸೊ ಇದರಲ್ಲಿ ಸ್ವಲ್ಪ ಈ ಡಯಾಗ್ರಾಮ್ ಇಂದ ಕನ್ಫ್ಯೂಷನ್ ಬರ್ಬೋದು, ಆದರೆ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕರೆಕ್ಟಾಗಿ. ಸೊ ಎಲ್ಲ ಕಡೆ ಡಿಸ್ಟೆನ್ಸ್ ಡಿ ಆಗಿದೆ, ಡಿ ಮತ್ತೆ ಇಲ್ಲೂ ಡಿ. ಓಕೆ, ಏರಿಯಾ ಎ. ಸೊ ನೋಡಿ, ಫಸ್ಟ್ ಯಾವ್ದು ಕೆಪಾಸಿಟರ್ ಇದೆ, ಇವೆರಡು. ಸೊ ಪಿದು ಈ ಟಾಪ್ ಪೋರ್ಷನ್, ಕ್ಯೂದು ಕೆಳಗೆ ಪೋರ್ಷನ್. ಸೊ ಇವ್ರದ್ದು ಎಷ್ಟಿರುತ್ತೆ, ε0a/d ಅಂತ ಇರುತ್ತೆ. ಅದೇ ಇಲ್ಲಿ ಕೂಡ ಸೇಮ್ ರೀತಿಯಲ್ಲಿ ಪಿದೊಂದು ಪ್ಲೇಟ್ ಇದೆ, ಕ್ಯೂದೊಂದು ಪ್ಲೇಟ್ ಇದೆ, ಇಲ್ಲೂ ಕೂಡ ε0a/d ಅಂತ ಇರುತ್ತೆ. ಆಲ್ ರೈಟ್, ಸೊ ಈಗ ಎರಡು ಪ್ಯಾರಲ್ ಕನೆಕ್ಷನ್ ಇದೆ. ದೇ ಬೋತ್ ಆರ್ ಪ್ಯಾರಲ್ ಕನೆಕ್ಷನ್. ಯಾಕೆ? ದೇ ಬೋತ್ ಹ್ಯಾವ್ ಕಾಮನ್ ಪಾಯಿಂಟ್ಸ್. ಸೊ ಕಾಮನ್ ಪಾಯಿಂಟ್ಸ್ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ that will become parallel connection. Okay, so since it is parallel connection, simply add ಮಾಡಿ ಎರಡನ್ನ, you will get 2ε0a/d. this is actually a very simple question. ಈಸಿಯಾಗಿ ಮಾಡ್ಬೋದು, ಆಯ್ತಾ? ಸೊ ಇಂಥ ಪ್ರಾಬ್ಲಮ್ಸ್ ಬಂದರೆ ಜಸ್ಟ್ ನೋಡಿ ಯಾವ ಥರ ಕನೆಕ್ಷನ್ ಇದೆ, ಪ್ಯಾರಲ್ ಇದೆಯಾ ಇಲ್ಲಾಂದ್ರೆ ಸೀರೀಸ್ ಇದೆಯಾ. ಸೊ ನಿಮಗೆ ಆನ್ಸರ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶನ್. ಕಮ್ ಆನ್. ಸೊ ಅ ಚಾರ್ಜ್ QC, Q microcoulomb, is placed at the center of a cube. The flux coming out from any surface will be. So again this is also a very simple question. Gauss law. So ನಾನು ಹೇಳಿದ್ದೀನಿ Gauss law ಬಹಳ ಮುಖ್ಯ ಈ ಚಾಪ್ಟರ್ ನೊಳಗೆ. ಸೊ Gauss law ಅಪ್ಲೈ ಮಾಡಿದ್ರೆ ನಮಗೆ ಗೊತ್ತು, flux through any closed surface is equal to charge enclosed. ಸೊ ಇಲ್ಲಿ ಎಷ್ಟಿದೆ, Q into 10 to the power -6 ಮೈಕ್ರೋಕೂಲಮ್ ಅಲ್ಲ, ε0. ಸೊ ಆ ಕ್ಯೂಬ್, ಇಡೀ ಕ್ಯೂಬ್ ಇಂದ ಹೊರಗೆ ಎಷ್ಟು ಫ್ಲಕ್ಸ್ ಬರುತ್ತೆ, Q into 10 to the power -6 divided by ε0. ಚಾರ್ಜ್ enclosed by ε0. ಆದರೆ ಕ್ವೆಶನ್ ಏನು, ಫ್ರಮ್ ಎನಿ ಫೇಸ್, ಒಂದು ಫೇಸ್ನ ಹೊರಗೆ ಬರೋದು. ಕ್ಯೂಬಲ್ಲಿ ಎಷ್ಟು ಫೇಸ್ ಇದೆ, 6 ಫೇಸ್ ಇದೆ. ಸೊ 6 ಫೇಸಿಂದ ಎಷ್ಟು ಬರುತ್ತೆ, Q into 10 to the power -6 by ε0. ಸೊ ಪ್ರತಿ ಫೇಸಿಂದ ಎಷ್ಟು ಫ್ಲಕ್ಸ್ ಬರುತ್ತೆ, ಡಿವೈಡೆಡ್ ಬೈ 6 ಮಾಡಿ. ಸೊ ಫ್ಲಕ್ಸ್ ಥ್ರೂ ಈಚ್ ಫೇಸ್ ನೋಡಿದರೆ Q into 10 to the power -6 divided by 6 into ε0. So the answer is option A. All right, option A is the correct answer. This is very simple. Gauss law ಗೊತ್ತಿದ್ರೆ ಇದು ಈಸಿಯಾಗಿ ಮಾಡಬಹುದು, ಆಯ್ತಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಆಲ್ ರೈಟ್,
Identify the false statement. Again, it's a very simple question. So ಒಂದೊಂದಾಗಿ ಓದಿ. Inside a charged or a neutral conductor, electric field is 0. This is true. Okay, this is actually true. ಮತ್ತೆ ಫಾಲ್ಸ್ಗೆ ಕೊನೆಗೆ ಬರ್ತೀನಿ ನಾನು. Electrostatic potential is constant throughout the volume of a conductor. This is also true. There is no net charge at any point inside the conductor. That is also true. Now come to option B. The electrostatic field at a surface of a charged conductor must be tangential to the point. See, conductors are equipotential ಅಂತ ಆ ಡೀಟೇಲ್ ನಮಗೆ ಗೊತ್ತು. ಕಂಡಕ್ಟರ್ಸ್ ಆರ್ equipotential. ಸೊ equipotential ಸರ್ಫೇಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ಅನ್ equipotential surfaces will be like this, perpendicular to the surface. It will not be tangential. It will not be tangential. That is why the correct answer, false statement, ಇಲ್ಲಿ option B ಆಗಿದೆ. Option B is the false statement. It's also very simple. If you read the questions, if you read the options, you will get the answer. All right, let's see the next problem. So next question nodi, n small drops of same size are charged to V each. Andre n drops ide, ಪ್ರತಿಯೊಂದಲ್ಲಿ V voltage ಇದೆ. If they coalesce to form a single large drop, then its potential will be V1 Vn power minus 1 Vn power 1 minus 1 by 3 2 by 3. Okay, so ಇದರಲ್ಲಿ ಫಸ್ಟ್ ಆ ದೊಡ್ಡ ಡ್ರಾಪ್ ಆಮೇಲೆ ಸಣ್ಣ ಡ್ರಾಪ್ ಅಲ್ಲಿ ರಿಲೇಷನ್ ಕಂಡುಹಿಡಿಯಬೇಕು. So for the small drop, it is 4 by 3 pi r cube, volume of small cup. And how many drops are there? n drops. So n drops ಸೇರಿಸಿ ಒಂದು ದೊಡ್ಡ ಡ್ರಾಪ್ ಆಗುತ್ತೆ 4 by 3 pi r cube. So 4 by 3 4 by 3 ಕಟ್ ಇದರಿಂದ ನಿಮಗೆ ಗೊತ್ತಾಗುತ್ತೆ r is equal to n to the power 1 by 3 r. Okay, r is equal to n to the power 1 by 3 r. ನಾವು ಈಗ ಹೊಸ ಡ್ರಾಪ್ದು ದಿ ಸಿಂಗಲ್ ಲಾರ್ಜ್ ಡ್ರಾಪ್ ಅದರದ್ದು ಪೊಟೆನ್ಷಿಯಲ್ ಎಷ್ಟಿರುತ್ತೆ ನೋಡಿ, v dash is equal to 1 by 4 pi epsilon naught. ಸೊ n ಡ್ರಾಪ್ಸ್ ಇದೆಲ್ಲ n ಡ್ರಾಪ್ಸ್ ಇರೋದ್ರಿಂದ ಅಷ್ಟೊಂದು ಚಾರ್ಜ್ ಇರುತ್ತೆ, nq ಡಿವೈಡೆಡ್ ಬೈ r. ಸೊ r ಅಂದ್ರೆ ಎಷ್ಟಿದೆ, ಹೌ ಮಚ್ ಇಸ್ r? 1 by 4 pi epsilon naught nq divided by n to the power 1 by 3 into r. ಸೊ n ಎನ್ನದು ನ್ಯೂಮರೇಟರ್ ಅಲ್ಲಿ ಪವರ್ 1 ಇದೆ, ಡಿನಾಮಿನೇಟರ್ 1 by 3 ಇದೆ, ಸೊ ಸಬ್ಟ್ರಾಕ್ಟ್ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ 1 minus 1 by 3 2 by 3 1 by 4 pi epsilon naught q by r. This is the actual voltage of a drop. So drop the voltage V. So what is the answer of the big drop is n power 2 by 3 into V. That is option D is the correct answer. Alright, this is somewhere between average ಅಲ್ಲಿ ಇಡ್ಬೋದು. ಯಾಕೆಂದರೆ ಫಸ್ಟ್ ನಿಮಗೆ ಈ ಡ್ರಾಪ್ ಸಣ್ಣ ಡ್ರಾಪ್ ಮತ್ತು ದೊಡ್ಡ ಡ್ರಾಪ್ ಮಧ್ಯದಲ್ಲಿ ಕನೆಕ್ಷನ್ ಏನಂತ ಕಂಡುಹಿಡಿಬೇಕು, ಆಮೇಲೆ ಪೊಟೆನ್ಷಿಯಲ್ ಮಾಡಬೇಕು. ಸೊ ಇಂಥ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಈಸಿ ಆಗಿಬಿಡುತ್ತೆ. ಸೊ ಇಫ್ ಯು ನೋ ದಿ ಟೆಕ್ನಿಕ್, ಸೊ ಈ ಟೆಕ್ನಿಕ್ ಗೊತ್ತಾಗಿದ್ರೆ ಕರೆಕ್ಟಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಇಲ್ಲಾಂದ್ರೆ ಸ್ವಲ್ಪ ಕಷ್ಟವಾಗಿರುತ್ತೆ. ದಟ್ಸ್ ವೈ ಐ ಆಮ್ ಕೀಪಿಂಗ್ ದಿಸ್ ಆನ್ ದಿ ಆವರೇಜ್ ಸೈಡ್. ಅದರ್ವೈಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫೋರ್ಸ್ ಬಿಟ್ವೀನ್ ಟೂ ಐಡೆಂಟಿಕಲಿ ಚಾರ್ಜಸ್ ಪ್ಲೇಸ್ಡ್ ಇನ್ ಅ ಡಿಸ್ಟೆನ್ಸ್ ಆರ್. ಓಕೆ, ಟೂ ಐಡೆಂಟಿಕಲ್ ಚಾರ್ಜಸ್ placed distance r, okay, is f, force f ಇದೆ. Okay, now a slab of dielectric constant k, a slab of dielectric constant k whose thickness is r by 2, whose thickness is r by 2, the force between the charges will now be. So ಒಂದು ಡೈಎಲೆಕ್ಟ್ರಿಕ್ ಮಧ್ಯದಲ್ಲಿ ಇಟ್ಟರೆ ಅದ್ರದ್ದು ಫೋರ್ಸ್ ಏನಾಗ್ಬಿಡುತ್ತೆ. ಸೊ ಡೈರೆಕ್ಟ್ ಫಾರ್ಮುಲಾ ಇದೆ ಇದಕ್ಕೆ, ನೋಟ್ ಮಾಡ್ಕೊಳ್ಳಿ. 1 by 4 pi epsilon naught, ಓಕೆ, ಇಂಟು ಕ್ಯೂ ಸ್ಕ್ವೇರ್, ಆಬ್ವಿಯಸ್ಲಿ ಚಾರ್ಜ್ ಸ್ಕ್ವೇರ್ ಮಾಡಿ. ಆಮೇಲೆ ಒಂದು ಡೈಎಲೆಕ್ಟ್ರಿಕ್ ಬರ್ತಾ ಇದೆ ಆ್ಯಂಡ್ ಡೈಎಲೆಕ್ಟ್ರಿಕ್ ಇಡೀ ಡಿಸ್ಟೆನ್ಸ್ ಕವರ್ ಮಾಡಿಲ್ಲ, ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಕವರ್ ಮಾಡಿಲ್ಲ, ಆ್ಯಕ್ಚುಲಿ ಸ್ವಲ್ಪನೇ ಕವರ್ ಮಾಡ್ತಿದೆ, ಉಳಿದಿದೆ ಏರ್ ಇದೆ. ಅವಾಗ ಏನಾಗುತ್ತೆ, ದಿಸ್ ಡಿಸ್ಟೆನ್ಸ್ ಆರ್ ಮೈನಸ್ ಥಿಕ್ನೆಸ್ ಟಿ ಪ್ಲಸ್ ರೂಟ್ ಕೆ dielectric constant into thickness. Okay, so this is the formula. So ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 1 by 4 pi epsilon naught q square. So what is r minus t? Total r minus r by 2, r by 2 thickness plus root 4, ಯಾಕಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಆಗಿದೆ, root 4 into r by 2.
ಹೋಲ್ ಸ್ಕ್ವೇರ್. ಸೊ ಇದನ್ನ ಸ್ವಲ್ಪ 2 ಕ್ಯಾನ್ಸಲ್ ಆಗಿಬಿಡುತ್ತೆ, r/2 3/2 ಸಾಲ್ವ್ ಮಾಡಿದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಕೊನೆಗೆ ಏನು ಬರುತ್ತೆ, ಕೊನೆಗೆ ಎಲ್ಲೋಗಿ ಈ ಥರ ಬರುತ್ತೆ ನಿಮಗೆ 4/9 ಇಂಟು 1/4πε0 q²/r ಅಂತ ಬರುತ್ತೆ. ಸೊ ದಿಸ್ ಈಸ್ ಅವರ್ ನ್ಯೂ ಫೋರ್ಸ್. ಸೊ ನ್ಯೂ ಫೋರ್ಸ್ ಇಸ್ 4/9 ಟೈಮ್ಸ್ F, 4/9 ಟೈಮ್ಸ್ old F. ಆಲ್ ರೈಟ್, ಸೊ ದಿಸ್ ಇಸ್ ಹೌ ಯು ಡೂ ಇಟ್. ಸೊ ಈ ಫಾರ್ಮುಲಾ ಬಹಳ ಬಹಳ ಮುಖ್ಯ. ನನಗೇನು ಅನಿಸ್ತದೆ ಅಂದರೆ ಜಾಸ್ತಿ ಜನಕ್ಕೆ ಈ ಫಾರ್ಮುಲಾ ಬಗ್ಗೆ ಗೊತ್ತಿರಲ್ಲ. ಸೊ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಸೊ 2 ಚಾರ್ಜಸ್ ಮಧ್ಯದಲ್ಲಿ ಇಡೀ ಡಿಸ್ಟೆನ್ಸ್ ಒಂದು ಮೀಡಿಯಮಿಂದ ಕವರ್ ಆದರೆ ಡೈರೆಕ್ಟ್ ಕೆ ಅನ್ನು ಬರಿಬೋದು. ಅದೆಲ್ಲ ಸ್ವಲ್ಪ ಒಂದು ರೀಜನ್ ಮಾತ್ರ ಕವರ್ ಆಗಿದೆ ಅಂದರೆ ಈ ರೀತಿಯಲ್ಲಿ ಬರೀಬೇಕು. ಓಕೆ, r ಮೈನಸ್ ಎಂಟೈರ್ ಡಿಸ್ಟೆನ್ಸ್ ಮೈನಸ್ ಥಿಕ್ನೆಸ್, ಆಮೇಲೆ √k ಇಂಟು ಥಿಕ್ನೆಸ್. ಆಲ್ ರೈಟ್, ಸೊ ಈ ರೀತಿಯಲ್ಲಿ ಮಾಡ್ಬೋದು. ಆಲ್ ರೈಟ್, ಫೈನ್. ಸೊ ಇದು ಸ್ವಲ್ಪ ಆವರೇಜ್ ಕ್ವೆಶನ್ ಆಗಿದೆ, ಅಷ್ಟು ಈಸಿ ಅಲ್ಲ, ಯಾಕೆಂದರೆ ಈ ಫಾರ್ಮುಲಾ ಗೊತ್ತಿರಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಟೈಮ್ ತೊಗೊಳುತ್ತೆ ತುಂಬ ಜಾಸ್ತಿ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. The direction of electric field intensity E at a point on the equatorial line of a dipole P is. ನೋಡಿ ಇದರಲ್ಲಿ ಫಸ್ಟ್ ತಿಳ್ಕೊಳ್ಳಿ, ಇಕ್ವಿಟೋರಿಯಲ್ ಲೈನ್ ಅಂದರೆ ನೆಗೆಟಿವ್ ಪಾಸಿಟಿವ್, P ಅಂದರೆ ಈ ಡೈರೆಕ್ಷನ್ ಇರುತ್ತೆ, P ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ವಾಟ್ ಈಸ್ ಇಕ್ವಿಟೋರಿಯಲ್ ಲೈನ್? ಇಕ್ವಿಟೋರಿಯಲ್ ಲೈನ್ ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಸೊ ಇಲ್ಲಿ ನಾವು ಆಲ್ರೆಡಿ ಡಿರೈವೇಷನ್ ಮಾಡಿದ್ದೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇಕ್ವಿಟೋರಿಯಲ್ ಫೀಲ್ಡ್ ಲೈನ್ಸ್ will be in this direction. All right, so ಇದರಿಂದನೇ ನಿಮಗೆ ಗೊತ್ತಾಗುತ್ತೆ, it is perpendicular to the equatorial line, perpendicular to the equatorial line and opposite to P, perpendicular to equatorial line and opposite to P. ಸೊ ಎರಡು ಆಪ್ಷನ್ ಸೇಮ್ ಆಗಿದೆ, ಬಟ್ ಸ್ಟಿಲ್ ನಿಮ್ಮ ಕ್ವೆಶನ್ ಪೇಪರ್ ನೋಡಿ ಯಾವ ಆಪ್ಷನ್ ಅಲ್ಲಿ perpendicular to the equatorial line is equal and opposite to P is the correct answer. All right, ಆಪ್ಷನ್ ಸಿ ಡಿ ನೋಡಬೇಡಿ, ಯಾಕೆಂದರೆ ಅದು ಟೈಪಿಂಗ್ ಅಲ್ಲಿ ಸೇಮ್ ಆಗಿ ಬಂದಿದೆ. ಸೊ ನಿಮ್ಮ ಕ್ವೆಶನ್ ಪೇಪರ್ ನೋಡಿ ಎಲ್ಲಿ ಪರ್ಪೆಂಡಿಕ್ಯುಲರ್ ಟು ಇಕ್ವಿಟೋರಿಯಲ್ ಲೈನ್ ಆ್ಯಂಡ್ ಆಪೋಸಿಟ್ ಟು ಪಿ ಯಾವಾಗಲೂ. ಸೊ ಈ ಕಂಡೀಷನ್ ಮರಿಬೇಡಿ. ಓಕೆ, ಬಿಡಿಸಿದ್ರೆ ಈ ಡಯಾಗ್ರಾಮ್ ಬಿಡಿಸಿದ್ರೆ ನಿಮ್ಗೆ ಆನ್ಸರ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಆಕ್ಚುಲಿ ಅ ವೆರಿ ಸಿಂಪಲ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. EMF of a battery E in the circuit shown in the figure is 15 volt. The internal resistance is 0.5 ohm. What is the current drawn from the battery? So this is a very easy problem. Simply ನಮ್ಮ ಕಾಂಬಿನೇಷನ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ನೋಡಿ ಇಲ್ಲಿ 7 1 10 ಆರ್ ಇನ್ ಸೀರೀಸ್ ಅಂದ್ರೆ ಇದ್ರದ್ದು ಟೋಟಲ್ ಎಷ್ಟಾಯ್ತು? ಹೌ ಮಚ್ ಇಸ್ ದಿ ಟೋಟಲ್ ಆಫ್ ದಿಸ್? This is 7 plus 1 plus 10. We have 18 ohms. 18 ohms ಮತ್ತೆ 6 are in series. 18 ohms ಮತ್ತೆ 6 are in parallel. 18 and 6 are in parallel. So 18 ಮತ್ತೆ 6 ದು parallel ಹೆಂಗಿರುತ್ತೆ? 18 into 6 divided by 24. 18 plus 6 4.5. ಸೊ ಇದ್ರದ್ದು ಟೋಟಲ್ 4.5 ಅಂತ ಬರುತ್ತೆ. ಓಕೆ, ಸೊ ನಾವು ಈಗ 4.5 ohms 2 ohms 8 ohms ಸೀರೀಸ್ ಅಲ್ಲಿ ಇದೆ. 4.5 2 8 ಸೀರೀಸ್ ಅಲ್ಲಿ ಇದೆ. ಸೊ ಟೋಟಲ್ ಆಮೇಲೆ ಇಲ್ಲೂ 1.5 ಇದೆ, ಅದು ಸೀರೀಸ್ ಅಲ್ಲಿ ಇದೆ, ಎಲ್ಲ ಒಂದೇ ಸೀರೀಸ್ ಅಲ್ಲಿ ಇದೆ. ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? 0.5 ಪ್ಲಸ್ 8 ಪ್ಲಸ್ 2 10 ಪ್ಲಸ್ 4.5 ಎಲ್ಲ ಸೀರೀಸ್ ಅಲ್ಲಿ ಇದೆ. ಸೊ ಕೊನೆಗೆ ಎಷ್ಟು ಬರುತ್ತೆ? 15 ohms. ಆಲ್ ರೈಟ್, ಕರೆಂಟ್ ಇಸ್ ಈಕ್ವಲ್ ಟು V by R. So V is equal to 15, R is equal to 15, current is equal to 1 ampere. Okay, 1 ampere is the correct answer. The current drawn from the battery is 1 ampere. All right. So this is also a very simple problem. Inta circuits ಎಲ್ಲ ಅದರಲ್ಲಿ ಕರೆಂಟ್ ವೋಲ್ಟೇಜ್ ಆಮೇಲೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಲ್ಲ ಕೇಳಿದ್ರೆ ಈಸಿಯಾಗಿ ಮಾಡಬಹುದು. ಇಟ್ಸ್ ವೆರಿ ಸಿಂಪಲ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೂ ಇಟ್. ಆಲ್ ರೈಟ್, ಫೈನ್. ನೆಕ್ಸ್ಟ್ ಕ್ವೆಶನ್ ನೋಡಿ. This is also a very easy problem. Kirchhoff's law use ಮಾಡಬೇಕು. Figure shows current in a part of an electric circuit. Then current I is. So easy ಆಗಿ ಮಾಡಬಹುದು ನೋಡಿ. ಇಲ್ಲಿ 2 ಬಂದು ಆ್ಯಡ್ ಆಗ್ತಾ ಇದೆ. ಸೊ ಜಂಕ್ಷನ್ ರೂಲ್ ಅಲ್ಲಿ ಏನಾಗುತ್ತೆ? ಆ್ಯಡ್ ಆಗುತ್ತೆ. ಜಂಕ್ಷನ್ ಒಳಗೆ ಹೋದ್ರೆ ಕರೆಂಟ್ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಕರೆಂಟ್ ಇದೆ? 4 ಆಂಪಿಯರ್ ಇದೆ. 4 ಆಂಪಿಯರ್ ಮತ್ತೆ ಸ್ಪ್ಲಿಟ್ ಆಗ್ತಿದೆ. 4 ಆಂಪಿಯರ್ ಸ್ಪ್ಲಿಟ್ ಆಗ್ತಿದೆ. ಎಷ್ಟು ಸ್ಪ್ಲಿಟ್ ಆಗಿದೆ? ಒಂದು ಹೋಯ್ತು, ಉಳಿದಿದೆಷ್ಟು? 3 ಆಂಪಿಯರ್ ರಿಮೈನ್ಸ್. 3 ಆಂಪಿಯರ್ ಮತ್ತೆ ಸ್ಪ್ಲಿಟ್ ಆಗಿದೆ 1.3. ಸೊ 3 ಇಂದ 1.3 ಕಡಿಮೆ ಆದ್ರೆ ಎಷ್ಟಿರುತ್ತೆ? 1.7 ಆಂಪಿಯರ್ ಇಸ್ ದಿ ಕರೆಕ್ಟ್ ಆನ್ಸರ್. ವೆರಿ ವೆರಿ ಸಿಂಪಲ್ ಕ್ವೆಶನ್. ಒನ್ಸ್ ಅಗೇನ್ ಈಸಿಯಾಗಿ ಮಾಡ್ಬೋದು.
ಕಿರ್ಚಾಫ್ಸ್ ರೂಲ್ ಗೊತ್ತಿರಬೇಕು. ಸೊ ಗೊತ್ತಿದ್ರೆ ಇಂಥದೆಲ್ಲ ಜಾಸ್ತಿ ನಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಈಸಿಯಾಗಿ ಮಾಡ್ಬೋದು. ಗೊತ್ತಾಯ್ತಲ್ಲ, ವೆರಿ ಈಸಿ. ನೆಕ್ಸ್ಟ್ ಕ್ವೆಶನ್ ನೋಡಿ, 2 bulbs of 500 watt and 300 watt are manufactured to operate in a 220 volt line. If their resistors R1 and R2, R1 by R2 is again a very simple question. So ಇದರಲ್ಲಿ ಪವರ್ ರೆಸಿಸ್ಟೆನ್ಸ್ ನಮಗೆ ರಿಲೇಷನ್ ಗೊತ್ತಿರಬೇಕು, and one given thing is voltage is constant. So ಪವರ್ ವೋಲ್ಟೇಜ್ ರೆಸಿಸ್ಟೆನ್ಸ್ ನ ಯಾವ ಇದು ಕನೆಕ್ಟ್ ಮಾಡ್ತದೆ, ಫಾರ್ಮುಲಾ P is equal to V square by R. ಅಂದ್ರೆ power is inversely proportional to R because V is a constant. So R1 by R2 ಏನಾಗುತ್ತೆ, R1 by R2 can be written as P2 by P1, which is P2 ಎಷ್ಟಿದೆ 300 divided by P1 500. 3/5 is the answer. Correct answer is option B, 3/5. ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತು ಆನ್ಸರ್. ಸೊ ಯು ಕ್ಯಾನ್ ಡೂ ದಿಸ್. ಸೊ ಪವರ್ ಫಾರ್ಮುಲಾ ಆ್ಯಂಡ್ ಆಲ್ ಪ್ಲೀಸ್ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ಸೊ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಭಾಳ ಮುಖ್ಯ, ಪ್ಲೀಸ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಇರೋ ಎಲ್ಲ ಫಾರ್ಮುಲಾನು ನಿಮಗೆ ಗೊತ್ತಿರಬೇಕು. ಇಟ್ ಶುಡ್ ಬಿ ಇನ್ ಯೋರ್ ಫಿಂಗರ್ ಟಿಪ್ಸ್. ಆಲ್ ರೈಟ್, ಫೈನ್. Then look at next question. 2 resistors are connected in 2 gaps of meter bridge. Okay, and balance point is 20 centimeter from the zero end. A resistance of 15 ohms is connected to the smaller one and the null point shifts to 40 centimeter. ಸೊ ನೋಡಿ, ಇದು ಬಹಳ ಸಿಂಪಲ್. ನಾನು ಡಯಾಗ್ರಾಮ್ ಇಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 2 ಗ್ಯಾಪ್ ಇದೆ. ಓಕೆ, 2 ಗ್ಯಾಪ್ ಇದೆ, ಎ ಮತ್ತೆ ಇದು ಇನ್ನೊಂದು ರೆಸಿಸ್ಟೆನ್ಸ್ ಬಿ ಅನ್ಕೊಳ್ಳೋಣ. ಓಕೆ, ಇದೊಂದು ವೈರ್ಗೆ ಕನೆಕ್ಟ್ ಆಗಿದೆ. ದಿಸ್ ಇಸ್ ದಿ ವೈರ್, ದಿಸ್ ಇಸ್ ದಿ 0 ಮಾರ್ಕ್, ದಿಸ್ ಇಸ್ ದಿ 100 ಮಾರ್ಕ್. ಸೊ ಅದು ಎಲ್ಲಿ ಬರ್ತಾ ಇದೆ, ಫಸ್ಟ್ ಕೇಸ್ನಲ್ಲಿ 20 ಸೆಂಟಿಮೀಟರ್, 20. ಸೊ ಉಳಿದಿದೆಷ್ಟು 80 ಸೆಂಟಿಮೀಟರ್. ಇದರಿಂದನೇ ಗೊತ್ತಾಗುತ್ತೆ ಎ ಇಸ್ ಲೆಸರ್ ದ್ಯಾನ್ ಬಿ, ರೆಸಿಸ್ಟೆನ್ಸ್ ಆಫ್ ಎ ಇಸ್ ಲೆಸರ್ ದ್ಯಾನ್ ರೆಸಿಸ್ಟೆನ್ಸ್. ಸೊ ಎ ಇಸ್ ದಿ ಸ್ಮಾಲರ್ ಒನ್, ಆಯ್ತಾ. ಸೊ ಈ ಸ್ಮಾಲರ್ ಒನ್ಗೆ ಸೆಕೆಂಡ್ ಕಂಡೀಷನ್ ನಲ್ಲಿ ಏನಾಗ್ತಿದೆ, ಸೆಕೆಂಡ್ ಕಂಡೀಷನ್ ನಲ್ಲಿ ಎಗೆ ಒಂದು ಎಕ್ಸ್ಟ್ರಾ 15 ಓಮ್ಸ್ ಆ್ಯಡ್ ಆಗ್ತಿದೆ ಸೀರೀಸ್ನಲ್ಲಿ. ಓಕೆ, ಮತ್ತೆ ಬಿ ಇದೆ, ಆ್ಯಂಡ್ ಯು ಹ್ಯಾವ್ ಸ್ಟಾರ್ಟಿಂಗ್ ಪಾಯಿಂಟ್, ಯು ಹ್ಯಾವ್ ಎಂಡಿಂಗ್ ಪಾಯಿಂಟ್. ಈಗ 40 ಸೆಂಟಿಮೀಟ್ರಲ್ಲಿ ಬಂದಿದೆ, 0.40 ಸೆಂಟಿಮೀಟ್ರಿಗೆ ಬಂದಿದೆ. ಸೊ ಈ ಥರ ಪ್ರಾಬ್ಲಮ್ಸ್ ಈಸಿಯಾಗಿ ಮಾಡ್ಬೋದು. ವೀಟ್ ಸ್ಟೋನ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಅಪ್ಲೈ ಮಾಡಿ. ಬ್ಯಾಲೆನ್ಸಿಂಗ್ ಕಂಡೀಷನ್ ಏನಿದೆ, A/20 ಈಸ್ ಈಕ್ವಲ್ ಟು B/80. A/20 is equal to B/80 ಅಂದ್ರೆ ಅರ್ಥ ಏನು, A/B is equal to 20/80 ಅಂದ್ರೆ 1/4. ಸಿಮಿಲರ್ಲಿ ಇದು ಬರಿಬೋದು, A plus 15 ಈ ಕಂಡೀಷನ್ಗೆ A plus 15/B. B is equal to 40/60 ಅಂದ್ರೆ 2/3. ಇವೆರಡು ಇಕ್ವೇಶನ್ನ ಡಿವೈಡ್ ಮಾಡಿ. ಸೊ ಏನು ಸಿಗುತ್ತೆ, A/A plus 15 is equal to 1/4/2/3. 3 ಮೇಲೆ ಹೋಗುತ್ತೆ, 3/8 ಅಂತ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಫೈನಲಿ ಎ ವ್ಯಾಲ್ಯೂ ನಿಮಗೆ 9 ಅಂತ ಬರುತ್ತೆ, 9 ohms. A is equal to 9 ohms is the correct answer. ಆಲ್ ರೈಟ್, ನೀವೇ ಸಾಲ್ವ್ ಮಾಡ್ಬೋದು. ಈ ಕಡೆ ತೊಗೊಂಬನ್ನಿ, ಈ ಕಡೆ ತೊಗೊಂಬನ್ನಿ. ಸೊ 45 ಎಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ ಆನ್ಸರ್. ಆಲ್ ರೈಟ್, ಸೊ ಯು ಕ್ಯಾನ್ ಡೂ ದಿ ಯು ಕ್ಯಾನ್ ಕ್ರಾಸ್ ಚೆಕ್ ದಿ ಕ್ಯಾಲ್ಕುಲೇಷನ್. ನೀವೇ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು ಮೆಥಡ್ ಎಲ್ಲಿ ತನಕ ಕರೆಕ್ಟ್ ಆಗಿದೆ. ಆಲ್ ರೈಟ್, ಸೊ ದಿಸ್ ಇಸ್ ಆಲ್ಸೋ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಅಗೇನ್ ಕರೆಂಟ್ ಎಲೆಕ್ಟ್ರಿಸಿಟಿ ಎಷ್ಟು ಇಂಪಾರ್ಟೆಂಟ್ ಇದೋ ಈಗ ಗೊತ್ತಾಗ್ತಿದೆಯಲ್ಲ. ಸೊ ಪ್ಲೀಸ್ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಪ್ರತಿಯೊಂದು ಟಾಪಿಕ್ ಮತ್ತೆ ರಿವೈಸ್ ಮಾಡಿ, ತುಂಬ ಮುಖ್ಯ. ಆಲ್ ರೈಟ್, ಲೆಟ್ಸ್ ಲುಕ್ ದಿ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಇಸ್, ಫಿಗರ್ ಬಿಲೋ ಶೋಸ್ ಅ ನೆಟ್ವರ್ಕ್ ಆಫ್ ರೆಸಿಸ್ಟೆನ್ಸ್. ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಬಿ ಆಫ್ ನೆಟ್ವರ್ಕ್ ಇಸ್. ಅಂದರೆ ಇಲ್ಲಿ ಪಾಯಿಂಟ್ ಎ ಮತ್ತು ಬಿ ಮಧ್ಯದಲ್ಲಿ ಎಷ್ಟಿದೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ. ಸೊ ಹಿಂಗೊಂದು ಕನೆಕ್ಷನ್ ಕೊಟ್ಟರೆ ಅವ್ರ ಮಧ್ಯದಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡಿ. ಸೊ ಇದು ಬಹಳ ಮುಖ್ಯ. ಸೊ ಇದು ನಾವು ಈ ರೀತಿಯಲ್ಲಿ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಎಲ್ಲ ಬಂದರೆ ಕನೆಕ್ಷನ್ದು ಔಟರ್ ಮೋಸ್ಟ್ ಪಾರ್ಟ್ ಅಂದರೆ ಮ್ಯಾಕ್ಸಿಮಮ್ ಔಟರ್ಲಿರೋಂಥ ಕನೆಕ್ಷನ್ ಅಲ್ಲಿಂದ ಶುರು ಮಾಡಿ ಒಳಗೆ ಬರಬೇಕು. ಸೊ ಔಟರಲ್ಲಿ ಯಾವುದಿದೆ, ಇದಿದೆ. ಸೊ ಒಂದೊಂದಾಗಿ ಮಾಡೋಣ ನೋಡಿ. ಫಸ್ಟ್ ಒನ್ 3 ಎಷ್ಟಿದೆ, 6 ಇದೆ. ಓಕೆ, 6 ಮತ್ತೆ 6ಗೆ ಪ್ಯಾರಲ್ ಆಗ್ತಿದೆ. 6 is getting parallel to this 6 ohm. 6 parallel 3 ohms. ಮತ್ತೆ 3 ಸೀರೀಸಲ್ಲಿದೆ, 3 ಸೀರೀಸಲ್ಲಿದೆ, ಮತ್ತೆ 6 ಆಗುತ್ತೆ. ಓಕೆ, ಈ 6 ಮತ್ತೆ ಈ 6
parallel ಇದೆ. This 6 and this 6 are in parallel. Okay, so what will become? It will become again 3 ohms. 3 ohms and 3 ohms are in series. Again 6 ohms. 6 ohms in parallel with 6. ಎಷ್ಟಿರುತ್ತೆ? 3. ಸೊ ಕೊನೆಗೆ ನಮ್ಮ ಸರ್ಕ್ಯೂಟ್ ಹೇಗಿರುತ್ತಂದ್ರೆ ಹಿಂಗಿರುತ್ತೆ. ಓಕೆ, ಸೊ ಇಲ್ಲೊಂದು 3 ಬಂದಿದೆ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಇಲ್ಲಿ ತನಕ ಆ್ಯಡ್ ಮಾಡಿದ್ರೆ ಕೊನೆಗೆ ಇಲ್ಲಿ 3 ಬರುತ್ತೆ, 3 ohms. ಸೊ ಇದನ್ನೆಲ್ಲ ಸೇರಿಸಿ ನೋಡಿ ನಾನು ತೋರಿಸ್ತೀನಿ. ಸೊ ಇಷ್ಟು ಸೇರಿಸಿದ್ರೆ ಕೊನೆಗೆ ನಿಮಗೆ 3 ohms ಅಂತ ಬರುತ್ತೆ. ಇದ್ರದ್ದು ಟೋಟಲ್ 3 ohms. ಮತ್ತೆ ಉಳಿದಿದೆ ಎಷ್ಟು? 3 ohms ಮತ್ತೆ 3 ohms. ಆಲ್ ರೈಟ್, ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ. ಸೊ ಎಷ್ಟಿದೆ ಇವ್ರ ಮಧ್ಯದಲ್ಲಿ? ಈಗ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ. ಕೊನೆಗೆ 3 3 6, ಆಮೇಲೆ 6 is in parallel with 3. The correct answer is 2. 6 ohms is in parallel with 3 ohms. Calculate ಮಾಡಬಹುದು ನೀವೇ. 6 into 3 divided by 6 plus 3, 9, which is 18 by 9. 2 ohms is the correct answer. This is also very simple. So ಇಂಥ ಕಾಂಪ್ಲೆಕ್ಸ್ ರೆಸಿಸ್ಟೆನ್ಸ್ ಸರ್ಕ್ಯೂಟ್ರಿ ಕೊಟ್ಟರೆ ಹೊರಗಿಂದ ಶುರು ಮಾಡಿ, ಆಮೇಲೆ ಯು ಮಸ್ಟ್ ಕೀಪ್ ಇನ್ ಟ್ರ್ಯಾಕ್. ಸೊ ಎಲ್ಲೆಲ್ಲಿ ಯಾವ್ಯಾವ ಆ್ಯಡ್ ಆಗ್ತಿದೆ, ಯಾವ ರೀತಿಯಲ್ಲಿ ಆ್ಯಡ್ ಆಗ್ತಿದೆ, ಸೀರೀಸ್ ಆ್ಯಡ್ ಆಗ್ತಿದೆಯೋ ಇಲ್ಲಾಂದರೆ ಪ್ಯಾರಲ್ ಆ್ಯಡ್ ಆಗ್ತಿದೆಯೋ. ಸೊ ಇದು ಪ್ರಾಕ್ಟೀಸಿಂದನೇ ಬರುತ್ತೆ. ಸೊ ಪ್ಲೀಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಅಗೇನ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ತುಂಬ ಮುಖ್ಯ, ಪ್ಲೀಸ್ ಮನಸ್ಸಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಅಗೇನ್ ಸೇಮ್. A plot represents a flow of current through a wire through different times. Ratio of charges following. So charge formula ಏನು? Charge formula is I into T. Okay, I into T ಅಂದರೆ ಆ್ಯಕ್ಚುಲಿ ಇಲ್ಲಿ ಐ ಟಿ ಗ್ರಾಫ್ ಕೊಟ್ಟಿದೆಲ್ಲ. ಸೊ ಚಾರ್ಜ್ ಹೆಂಗೆ ಕಂಡುಹಿಡಿಬೇಕು? ಏರಿಯಾ ಮಲ್ಟಿಪ್ಲೈ ಆದರೆ ಏರಿಯಾ ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಏರಿಯಾ ಎಷ್ಟಿದೆ? ಸೊ ಈ ರೆಕ್ಟ್ಯಾಂಗಲ್ದ ಏರಿಯಾ 2 ಇದೆ, ಈ ರೆಕ್ಟ್ಯಾಂಗಲ್ದ ಏರಿಯಾ ಮತ್ತೆ 2 ಆಗಿದೆ, ಈ ಟ್ರಯಾಂಗಲ್ದ ಏರಿಯಾ ಹಾಫ್ ಇಂಟು 2 ಇಂಟು 2 ಮತ್ತೆ 2 ಆಗಿದೆ. ಸೊ ಇವೆಲ್ಲ ಚಾರ್ಜ್ ಅದು 2 ಕೂಲಮ್ 2 ಕೂಲಮ್ 2 ಕೂಲಮ್. ಸೊ ಫೈನಲಿ ವಾಟ್ ಈಸ್ ದಿ ರೇಷಿಯೋ? 2:2:2 which is 1:1:1. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇದು ಭಾಳ ಸಿಂಪಲ್ ಕ್ವೆಶನ್ ಇದು. ಸೊ ಜಸ್ಟ್ ಐ ಟಿ ಗ್ರಾಫ್ ಕೊಟ್ಟರೆ ಏರಿಯಾ ಕಂಡಿಡಿದ್ರೆ ಐ ಇಂಟು ಟಿ ಅಲ್ವಾ? ಐ ಇಂಟು ಟಿ ಏನು? ಚಾರ್ಜ್. ಸೊ ಪ್ರತಿಯೊಂದು ಚಾರ್ಜ್ ಸಿಗುತ್ತೆ. ಸೊ ಚಾರ್ಜ್ ರೇಷಿಯೋ ಹೆಂಗಿದೆ? 1:1:1 ಆಗಿದೆ. ಆಲ್ ರೈಟ್. ಸೊ ದಿಸ್ ಆಲ್ಸೋ ವೆರಿ ಸಿಂಪಲ್ ಕ್ವೆಶನ್, ಡೋಂಟ್ ವರಿ. ನೆಕ್ಸ್ಟ್ ಕ್ವೆಶನ್ ನೋಡಿ. Drift velocity of a free electron is v when current I is flowing through it. If both radius and current is doubled, then drift velocity will be. So ಈ ಥರ ಕ್ವೆಶನ್ ಕೊಟ್ಟರೆ ಫಸ್ಟ್ ರಿಲೇಷನ್ಶಿಪ್ ಕಂಡುಹಿಡಬೇಕು ರೇಷಿಯೋನಲ್ಲಿ. ಸೊ ರೇಷಿಯೋನಲ್ಲಿ ಹೆಂಗೆ ಡಿಪೆಂಡ್ ಆಗಿದೆ? ಫಸ್ಟ್ ಐ ಫಾರ್ಮುಲಾ ಬರೀರಿ. I is equal to NEAV. ಸೊ ವಿ ಬಗ್ಗೆ ಮಾತಾಡ್ತಿಲ್ಲ. ಸೊ ವಿ is equal to I divided by NEA. ಇಲ್ಲಾಂದರೆ I divided by NE pi r square. ಸೊ NE pi ಎಲ್ಲ ಕಾನ್ಸ್ಟೆಂಟ್ ಆಗಿದೆ. ದೀಸ್ ಆರ್ ಆಲ್ ಕಾನ್ಸ್ಟೆಂಟ್ಸ್. ಸೊ ಬಿಡಿ ಅಂದರೆ ಪ್ರಪೋರ್ಷನಾಲಿಟಿ ತಗೊಳ್ಳುವಾಗ ಕಾನ್ಸ್ಟೆಂಟ್ಸ್ ಬರೆಯೋಕೆ ಅವಶ್ಯಕತೆ ಇಲ್ಲ. ಸೊ ವಿ ಇಸ್ ಪ್ರಪೋರ್ಷನಲ್ ಟು I by r square ಅಂತ ಬರೀಬೋದು. ಡ್ರಿಫ್ಟ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r square. ಈಗ ನಮಗೆ ಏನು ಬೇಕು? ಇಫ್ ಬೋತ್ radius and current is doubled, then drift velocity is. So v dash by v is equal to I dash by r dash square whole divided by I by r square. Okay, so v dash is I dash by r dash square. So ratio ತಗೊಂಡ್ರೆ ಹಿಂಗಿರುತ್ತೆ. So I dash ಅಂದರೆ ಏನು? Current is doubled ಅಲ್ಲ. So this will be 2I divided by radius is also doubled. So this will become 4r square into ಈ r square ಮೇಲೆ ಬರುತ್ತೆ, I ಕೆಳಗೆ ಬರುತ್ತೆ. ಓಕೆ, ಸೊ 1/2 v dash by v is equal to 1/2 ಅಂದ್ರೆ ಅರ್ಥ ಏನು? v dash is equal to v/2. ಕರೆಕ್ಟ್ ಆನ್ಸರ್ ಇಸ್ v/2. ಹೊಸ ಡ್ರಿಫ್ಟ್ ವೆಲಾಸಿಟಿ ಹಳೆ ಡ್ರಿಫ್ಟ್ ವೆಲಾಸಿಟಿ ಹಾಫ್ ಇರುತ್ತೆ. v dash is equal to v/2. when current and radius is doubled, drift velocity will become half. All right, this is somewhat average question. ಯಾಕೆಂದ್ರೆ ಡ್ರಿಫ್ಟ್ ವೆಲಾಸಿಟಿದು ಫಾರ್ಮುಲಾ ಬಹಳ ಮುಖ್ಯ ಇಲ್ಲಿ. ಆ ಫಾರ್ಮುಲಾ ಸಿಕ್ಕಿದ್ರೆ ಮತ್ತೆ ರೇಷಿಯೋನ ಕಂಪೇರ್ ಮಾಡಿ ಬರೋದು ನೆಕ್ಸ್ಟ್ ಸ್ಟೆಪ್. ಸೊ ಕಾನ್ಸೆಪ್ಟ್ ಫ್ಲೋ ಇದ್ರೆ ಬಹಳ ಈಸಿ ಆಗಿರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಆವ್ರೇಜ್ ಕಡೆ ಇಡ್ತಾ ಇದ್ದೀನಿ. ಇಲ್ಲಾಂದ್ರೆ ಈಸಿಯಾಗಿ ಮಾಡ್ಬೋದು ನಿಮಗೆ. ಅಗೇನ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಡಾಮಿನೇಟಿಂಗ್ ಆಗಿದೆ. ಸೊ ಅದನ್ನು ಪ್ಲೀಸ್ ದಯವಿಟ್ಟು ಜಾಸ್ತಿ ಫೋಕಸ್ ಮಾಡಿ. ಆಲ್ ರೈಟ್, ಮತ್ತೆ K1 K2 ಆರ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ವೆನ್ ಲೈಟ್ಸ್ ಆಫ್
wavelength lambda 1 and lambda 2 respectively incident on a metallic surface. If lambda 1 is equal to 3 lambda 2, then so ಇಲ್ಲಿ ನೋಡಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ತುಂಬಾ ಮುಖ್ಯ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನಲ್ಲಿ. ಸೊ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಹೆಂಗ್ ಬರಬಹುದು? K1 is equal to hc by lambda 1 minus phi naught work function. K2 next one hc by lambda 2 minus phi naught. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ K1 minus K2 is equal to hc ಕಾಮನ್ ಆಗಿರುತ್ತೆ 1 by lambda 1 minus 1 by lambda 2. Lambda 1 is equal to 3 times lambda 1. Okay, so 3 times lambda 1 lambda 2 ಅಂತ ಬರಿಬೋದು. ಸೊ lambda 2 ಕಾಮನ್ ಆಗಿ ಹೊರಗೆ ತಗೋಬಹುದು. Okay, and then you will get 1 by 3 minus 1 by 1. ಸೊ ಇದು ಎಷ್ಟಿದೆ? minus 2 by 3 hc by lambda 2. hc by lambda 2 ಅಂದ್ರೆ ಏನು? K2 plus phi naught. K2 plus phi naught. So K1 minus K2 is equal to K2 plus phi naught. All right. ಸೊ ಈ K2 ನ ಆ ಕಡೆ ತಗೊಂಡೋಗಿ K2 ನ ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ? K1 is equal to K2 ಕಾಮನ್ ಆಗಿರುತ್ತೆ, ಮತ್ತೆ 1 minus 2 by 3, this is 1 by 3 plus phi naught. So K1 is equal to K2 by 3 plus phi naught. ಅಂದ್ರೆ ಅರ್ಥ ಏನು? K1 is greater than K2 by 3. K1 is greater than K2 by 3. ನೋಡಿ, K2 by 3 plus phi naught. So K2 by 3 ಇಂದ phi naught ಹೆಚ್ಚಿಗಿದೆ. So it is K1 is equal to K2 minus K1 is greater than K2 by 3 ಅಂತ ಬರಿಬೋದು. ಓಕೆ, ಸೊ ದಿಸ್ ಆಲ್ಸೋ ಇಸ್ ಸಮ್ವಾಟ್ ಆವರೇಜ್. ಯಾಕೆಂದ್ರೆ ಈಗ ಈ ಫಾರ್ಮುಲಾ ಎಲ್ಲ ಕರೆಕ್ಟ್ ಆಗಿ ಸಿಗ್ಬೋದು, ಆದರೆ ಇಲ್ಲಿಂದ ಈ ಕನೆಕ್ಷನ್ ತರಬೇಕು. hc by lambda 2 ಅಲ್ಲಿ ಕರೆಕ್ಟ್ ಆಗಿ K2 plus phi naught ಅಂತ ಅಪ್ಲೈ ಮಾಡಬೇಕು. ಸೊ ಹಂಗೆ ಮಾಡಿದ್ರೆ ಮತ್ತೆ ನಿಮಗೆ ಕರೆಕ್ಟ್ ಆಗಿ K1 K2 ರಿಲೇಷನ್ ಸಿಗ್ಬೋದು. ನೋಡಿ, ಇಲ್ಲಿ ರೇಷಿಯೋ ತಗೊಳಕ್ಕಾಗಲ್ಲ. ಸೊ ಅದಕ್ಕೆ ನಾವು K1 K2 ಈಕ್ವಲ್ ಟು ಎಲ್ಲ ಬರೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ರೇಷಿಯೋ ತಗೊಳಕ್ಕಾಗಲ್ಲ, ಅದಕ್ಕೆ ಸಬ್ಟ್ರಾಕ್ಷನ್ ತಗೋಬೇಕು. ಸಬ್ಟ್ರಾಕ್ಷನ್ ತಗೊಂಡು ಕರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅವಾಗ ಆನ್ಸರ್ ಸಿಗುತ್ತೆ. ಸೊ ದಿಸ್ ಇಸ್ ಸ್ಲೈಟ್ಲಿ ಆನ್ ದಿ ಆವರೇಜ್ ಸೈಡ್, ನಾಟ್ ಎನ್ ಈಸಿ ಪ್ರಾಬ್ಲಮ್. ಆಲ್ ರೈಟ್, ನೆಕ್ಸ್ಟ್ ಕ್ವಶನ್ ನೋಡೋಣ. ದಿ ರೇಷಿಯೋ ಆಫ್ ಡಿ ಬ್ರಾಯ್ ವೇವ್ ಲೆಂತ್ ಆಫ್ ಪ್ರೋಟಾನ್ ಆ್ಯಂಡ್ ಆಲ್ಫಾ ಪಾರ್ಟಿಕಲ್ which have been accelerating through same potential difference is. de Broglie wavelength is very important here. de Broglie wavelength formula ಒಂದೊಂದಾಗಿ ಬರೋಣ. ಪ್ರೋಟಾನ್ ಗೆ ಎಷ್ಟಿರುತ್ತೆ? h by root 2 mass of proton e into v. ಮತ್ತೆ ಆಲ್ಫಾ ಪಾರ್ಟಿಕಲ್ ಎಷ್ಟಿರುತ್ತೆ? h by root 2. ಸೊ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ಇಸ್ 4 times ಮಾಸ್ ಆಫ್ ಪ್ರೋಟಾನ್, ಯಾಕಂದ್ರೆ 4 ನ್ಯೂಕ್ಲಿಯಾನ್ಸ್ ಇದೆ ಅಂಡ್ 2 ಪ್ರೋಟಾನ್ ಇರೋದ್ರಿಂದ 2e ಅಂತ ಚಾರ್ಜ್ ಬರುತ್ತೆ, ಡಿವೈಡೆಡ್ ಬೈ ಅಂಡ್ ಮಲ್ಟಿಪ್ಲೈಡ್ ಬೈ v. ಓಕೆ, ಸೊ ಏನು ಕೇಳಿದ್ರೆ ರೇಷಿಯೋ ಆಫ್ ಡಿ ಬ್ರಾಯ್ ವೇವ್ ಲೆಂತ್ ಆಫ್ ಪ್ರೋಟಾನ್ ಟು ಆಲ್ಫಾ ಪಾರ್ಟಿಕಲ್. ನಾವೆರಡು ಡಿವೈಡ್ ಮಾಡಿ ಲ್ಯಾಂಬ್ಡಾ ಪಿ ಬೈ ಲ್ಯಾಂಬ್ಡಾ ಆಲ್ಫಾ ತಗೊಳ್ಳಿ, ಲ್ಯಾಂಬ್ಡಾ ಪಿ ಬೈ ಲ್ಯಾಂಬ್ಡಾ ಆಲ್ಫಾ ತಗೊಳ್ಳಿ. ಎಚ್ ಕ್ಯಾನ್ಸಲ್ ಆಗುತ್ತೆ, ಇದು ಡಿನಾಮಿನೇಟರ್ ಬರೋದು ಮೇಲೆ ಹೋಗುತ್ತೆ, ಇದು ಡಿನಾಮಿನೇಟರ್ ಬರುತ್ತೆ. ಸೊ ರೂಟ್ 2 into 4 into 2 ಎಷ್ಟಾಗುತ್ತೆ? 2 into 4 into 2 is 16 MPV divided by root over 2 MPV. MPV cut 16 8 root 8 ಎಷ್ಟಾಗುತ್ತೆ? 2 root 2. So the answer is 2 root 2. Again this is an easy problem, ಯಾಕೆಂದ್ರೆ ಡಿ ಬ್ರಾಯ್ ವೇವ್ ಲೆಂತ್ ಕೆಲವೊಂದು ವೇರಿಯೇಷನ್ ಇದೆ, h by p ಇದೆ, h by 2mk ಇದೆ. ಸೊ ಅದರದ್ದು ಸೇಮ್ ಇನ್ನೊಂದು ವೇರಿಯೇಷನ್ h by 2mev. ಸೊ ಈ ಫಾರ್ಮುಲಾ ಗೊತ್ತಿದ್ರೆ ಕರೆಕ್ಟಾಗಿ ಮಾಡ್ಬೋದು, ಜಸ್ಟ್ ರೇಷಿಯೋ ತಗೋಬೇಕು, ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟಾಗಿ 2 root 2 ಅಂತ ಬರುತ್ತೆ. ಆಲ್ರೈಟ್, ಇಸ್ ಅನ್ ಈಸಿ ಕ್ವೆಶನ್.